ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ವರಣಿಕಾ ಜಿಎನ್. ನಾನು ಆಯುರ್ವೇದಿಕ್ ಡಾಕ್ಟರ್, ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್. ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನ ನೀಡುತ್ತಾ ಬಂದಿದ್ದೇನೆ. ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ. ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಬುಧ ಗ್ರಹ ಕುಂಭ ರಾಶಿಗೆ ಪ್ರವೇಶವನ್ನು ತಗೊಂಡಿದೆ. ಸೊ ಯಾವ ಒಂದು ರಾಶಿಗೆ ಅದೃಷ್ಟ ಆ್ಯಂಡ್ ಏನೆಲ್ಲ ಟ್ಯಾರೋ ಕಾರ್ಡ್ ಏನೆಲ್ಲ ಹೇಳ್ತಾ ಇದೆ, ಪ್ರತಿಯೊಂದು ರಾಶಿದು ಕೂಡ ಮಾಡ್ತಾ ಇದ್ದೀನಿ ನಾನು. ಓಕೆ, ಸೊ ಯಾವ ರಾಶಿಯಲ್ಲಿ ಏನೆಲ್ಲ ನಿಮಗೆ ಟ್ಯಾರೋ ಗೈಡೆನ್ಸ್ ಸಿಗುತ್ತೆ ಈ ಒಂದು ದಿನದಲ್ಲಿ ಅಂತೇಳಿ ನೋಡೋದಾಗಿರುತ್ತೆ. ಸೊ ಬುಧ ಗ್ರಹ ಅಂತ ಅಂದ್ರೇ ಒಂದು ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಓಕೆ, ಇಂಟೆಲಿಜೆನ್ಸ್ ಇರುವಂಥದ್ದು, ಬುದ್ಧಿಕಾರಕ ಅಂತ ಹೇಳ್ತೀವಿ. ಸೊ ಅದು ಕುಂಭರಾಶಿಯಲ್ಲಿ ಬಂದಿರುವಂಥದ್ದು. ಇವಾಗ ಪ್ರೆಸೆಂಟಲ್ಲಿ ಕುಂಭರಾಶಿಯಲ್ಲಿ ಇದೆ. ಸೊ ಇದು ಫೆಬ್ರವರಿ 3ನೇ ತಾರೀಕಿಂದ ಏಪ್ರಿಲ್ 11ನೇ ತಾರೀಕು ತನಕ ಇರುತ್ತೆ. ಸೊ ಎಲ್ಲ ರಾಶಿಗೂ ಕೂಡ ಏನೆಲ್ಲ ಗೈಡೆನ್ಸ್ ಸಿಗುತ್ತೆ, ಟ್ಯಾರೋ ಕಾರ್ಡಿಂದ ಏನೆಲ್ಲ ಗೈಡೆನ್ಸ್ ಸಿಗುತ್ತೆ ಅಂತ ಅನ್ನೋದು ಈ ಒಂದು ವಿಡಿಯೋ ಆಗಿರುತ್ತೆ. ಓಕೆ, ಸೊ ಅದಕ್ಕಿಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೀನಿ, ಕ್ರಿಸ್ಟಲ್ಸ್ಗಳ ಬಗ್ಗೆ. ಓಕೆ, ಸೊ ಇದು ಒಂದು ಬಿಸ್ನೆಸ್ಗೆ ಇನ್ಕ್ರೀಸ್ ಆಗುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಕ್ಲೈಂಟ್ಸ್ನ ಅಟ್ರಾಕ್ಷನ್ ಮಾಡಲಿಕ್ಕೆ ಉಪಯೋಗಿಸುವಂತಹ ಒಂದು ಕ್ರಿಸ್ಟಲ್ ಬಾಕ್ಸ್ ಇದು. ಸೊ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲೋ ಸೊ ಆ ವಿಡಿಯೋನ ನೋಡ್ಬೋದು. ಆ್ಯಂಡ್ ಇನ್ನೊಂದು ಸೂಚನೆ ಏನು ಅಂತ ಅಂದರೆ, ಶನಿವಾರ 7ನೇ ತಾರೀಕು 12 ಗಂಟೆಯಿಂದ ಏಂಜಲ್ಸ್ಗಳ ಒಂದು ಫ್ರೀ ವೆಬಿನಾರ್ ಇರುತ್ತೆ. ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿಯ ಒಂದು ಫ್ರೀ ವೆಬಿನಾರ್ ಇರುತ್ತೆ. ಸೊ ಯಾರಿಗೆಲ್ಲ ಏಂಜಲ್ಸ್ ಅಂದರೆ ಏನು, ಅವ್ರು ಯಾವ ರೀತಿ ನಾವು ಕರೆದ್ರೆ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ, ಯಾವ ಏಂಜಲ್ಸ್ಗಳನ್ನು ನಾವು ಕಾಲ್ ಮಾಡಬೇಕು, ಯಾವ ಟೈಮಲ್ಲಿ ಹೇಗೆ ಮಾಡಬೇಕು ಅಂತ ಅನ್ನೋದು ಒಂದು ಹಾಫ್ ಆನ್ ಅವರ್ ಫ್ರೀ ವೆಬಿನಾರ್ ಇಟ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆನೋ ಕೆಳಗಡೆ ಕೊಟ್ಟಿರುವಂತಹ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ ಇದೆ, ಗ್ರೂಪಿಂದು, ಹೀಲಿಂಗ್ ಕಾಸ್ಮಿಕ್ಸ್ ರೇ ಗ್ರೂಪಿಂದು ಲಿಂಕ್ ಇದೆ. ಆ ಗ್ರೂಪಲ್ಲಿ ನೀವು ಬಂದು ಸೇರಿದರೆ ನಾನು 7th ಅಲ್ಲೇ ಝೂಮ್ ಲಿಂಕನ್ನು ಕಳಿಸ್ತೀನಿ. ಆ್ಯಂಡ್ ಇದು ರೆಕಾರ್ಡಿಂಗ್ ನಿಮಗೆ ಸಿಗೋದಿಲ್ಲ, ಎಲ್ಲೂ ಕೂಡ ರೆಕಾರ್ಡಿಂಗ್ ನಾನು ಪ್ರೊವೈಡ್ ಮಾಡಲ್ಲ. ಲೈವ್ ಕ್ಲಾಸ್ ಅಷ್ಟೇ ಆಗಿರುತ್ತೆ. ನಿಮಗೆ ಮ್ಯಾಕ್ಸಿಮಮ್ 30 to 40 ಮಿನಿಟ್ಸ್ ತನಕ ಒಂದು ಫ್ರೀ ವೆಬಿನಾರ್ ರಿಲೇಟೆಡ್ ಟು ದಿ ಏಂಜಲ್ಸ್ ಅಂದರೆ ಏನು, ಯಾವ ರೀತಿ ಅದನ್ನು ಪ್ರೇಯರ್ ಮಾಡಬೇಕು ಅಂತ ಅನ್ನೋದು ಆಗಿರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆನೋ ನೀವು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆನೋ ಅವರೆಲ್ಲ ನೀವು ಗ್ರೂಪ್ಗೆ ಜಾಯಿನ್ ಆಗಿ 7ನೇ ತಾರೀಕು ಝೂಮ್ ಲೈವ್ ಸೆಷನ್ನ ನೀವು ಅಟೆಂಡ್ ಮಾಡ್ಬೋದಾಗಿದೆ. ಓಕೆ, ಸೊ ಥ್ಯಾಂಕ್ ಯು. ಸೊ ಸ್ಟಾರ್ಟ್ ಮಾಡೋಣ. ಮೇಷರಾಶಿಯವರಿಗೆ ಬುಧ ಗ್ರಹದ ಒಂದು ಎಫೆಕ್ಟ್ ಏನಿರುತ್ತೆ ಫಸ್ಟಿಂದ ನಾವು ನೋಡೋದಾದರೆ, ಸೊ ಮೇಷರಾಶಿಯವರಿಗೆ ಏನೆಲ್ಲ ಇರುತ್ತೆ ಅಂತ ಅನ್ನೋದು ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ಫೆಬ್ರವರಿಯಿಂದ ಏಪ್ರಿಲ್ ತನಕ ಇರುತ್ತೆ. ಸೊ ಅದರದ್ದು ರಿಲೇಟೆಡ್ ಆಗಿ ಏನೆಲ್ಲ ನಿಮಗೆ ಟ್ಯಾರೋ ಗೈಡೆನ್ಸ್ ಏನಿದೆ ಅಂತ ಅನ್ನೋದು ಈ ಒಂದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಸೊ ನೋಡೋಣ ಮೇಷರಾಶಿಯವರಿಗೆ ಏನಿದೆ, ಏನು ಮೆಸೇಜಸ್ ಇದೆ ಬುಧ ಗ್ರಹದ ಒಂದು ಟ್ರಾನ್ಸಿಟಿಂದ. ಬಿಗಿನಿಂಗ್ ಎ ನ್ಯೂ ಸೈಕಲ್. ಓಕೆ, ಮೇಷರಾಶಿಯವರಿಗೆ ಒಳ್ಳೆಯ ಒಂದು ದಿನಗಳು ಬರುವಂತಹ ಒಂದು ದಿನಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಆ್ಯಂಡ್ ಹೊಸದಾಗಿ ಬಿಸ್ನೆಸ್ ಏನಾದರೂ ಶುರು ಮಾಡ್ತಿದ್ದೀರಾ ಅಂತಂದರೆ ಓಕೆ, ನೀವು ಶುರು ಮಾಡುವಂಥದ್ದು ಅಥವಾ ನಿಮಗೆ ಹೊಸ ಐಡಿಯಾಸ್ಗಳು ಬರುವಂಥದ್ದು ಆಗುತ್ತೆ ಈ ಒಂದು ಪೀರಿಯಡಲ್ಲಿ. ಆ್ಯಂಡ್ ಯಾರೆಲ್ಲ ಎಜುಕೇಷನ್ ರಿಲೇಟೆಡ್ ಆಗಿ ಯಾರೆಲ್ಲ ಇದ್ದೀರೋ, ಸೊ ನಿಮಗೆ ಏನು ಎಫರ್ಟ್ ಹಾಕಿರ್ತೀರೋ ಅದ್ರ ರಿಲೇಟೆಡ್ ಆಗಿ ನಿಮಗೆ ಒಂದು ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳುವಂಥದ್ದು, ಪರ್ಸೆಂಟೇಜ್ಗಳನ್ನು ತೆಗೆಯುವಂಥದ್ದು, ಜ್ಞಾನವನ್ನು ಒಂದು ಕೊಡುವ ಒಂದು ಪೀರಿಯಡ್ ಅಂತಲೇ ಅನ್ಬೋದು. ಆ್ಯಂಡ್ ಬಿಗಿನಿಂಗ್ ನ್ಯೂ ಸೈಕಲ್ ಅಂದರೆ ಹೊಸದಾಗಿ ಏನು ಬೇಕಾದರೂ ನೀವು ಸ್ಟಾರ್ಟ್ ಮಾಡಬಹುದು ಈ ಒಂದು ಪೀರಿಯಡಲ್ಲಿ, ಅದು ಅನೌನ್ಸ್ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು.
ಬ್ಯಾಲೆನ್ಸ್. ಓಕೆ, ಸೊ ಇಲ್ಲಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಏನಾದರೂ ನೀವೇನಾದರೂ ಇದ್ದೀರಾ, ಕೋರ್ಟ್ ಕಚೇರಿಯಲ್ಲಿ ಏನಾದರೂ ನೀವು ಓಡಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದರಲ್ಲಿ ಸಕ್ಸಸ್ ಆಗುವಂಥದ್ದು ತೋರಿಸ್ತಾ ಇದೆ ಒಂದು ಕಡೆ. ಇಲ್ಲಿ ಅದು ಕೂಡ ತೋರಿಸ್ತಾ ಇದೆ ಬ್ಯಾಲೆನ್ಸ್ ಆಗಿ ಅಂತ ಅಂದರೆ ತಕ್ಕಡಿನ ನಾವು ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಕೋರ್ಟ್ ಕಚೇರಿ ವಿಚಾರಗಳು, ಭೂಮಿ ವಿಚಾರಗಳು ಏನಾದರೂ ಕೋರ್ಟಲ್ಲಿ ಏನಾದರೂ ನಡೀತಾ ಇದ್ರೆ ಅಂತ ಅಂದರೆ ಅದು ನಿಮಗೆ ಸಕ್ಸಸ್ಫುಲ್ಲನ್ನು ತಗೊಳ್ಳುವಂತಹ ಒಂದು ಚಾನ್ಸಸ್ ಇದೆ. ಓಕೆ, ಮತ್ತೇನಿದೆ ಮೇಷರಾಶಿಯವರಿಗೆ? ಅಡ್ವೆಂಚರ್ 55. ಓಕೆ, ಅಗೇನ್ 55 ಅಂತ ಅನ್ನುವಂಥದ್ದು ಒಂದು ನಾವು ಏಂಜಲ್ ನಂಬರ್ ಅಂತ ಹೇಳ್ತೀವಿ. ಅದರಲ್ಲೂ 55 ಇಟ್ಸ್ ಒಂದು ಬಿಸ್ನೆಸ್ಸಿಗೆ ಅಟ್ರಾಕ್ಷನ್ ಮಾಡುವಂತಹ ಒಂದು ನಂಬರ್ ಇದು, ನೋಡ್ತಾ ಇರ್ಬೋದು. ಓಕೆ, ಸೊ ನೀವು ಪದೇ ಪದೇ 55 ಅನ್ನು ನೋಡಲಿಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರಾ ಆಲ್ರೆಡಿ, ಇಲ್ಲ ಅಂತಂದರೆ ನೋಡಲಿಕ್ಕೆ ಅಟ್ರಾಕ್ಷನ್ ಆಗ್ತಾ ಇರುತ್ತೆ. ಆ್ಯಂಡ್ ನ್ಯೂ ಅಡ್ವೆಂಚರನ್ನು ನೀವು ಈ ಒಂದು ದಿನಗಳಲ್ಲಿ ಮಾಡುವಂತಹ ಒಂದು ಮನಸ್ಸಿನ ಸ್ಥಿತಿ ನಿಮ್ದಾಗಿರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ವೆರಿ ಗುಡ್ ಕಾರ್ಡ್, ವೆರಿ ಗುಡ್ ಕಾರ್ಡ್. ಓಕೆ, ಥ್ಯಾಂಕ್ ಯು. Heartfelt guidance, intuition comes from deep within, cherish and trust its guidance ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ನಿಮಗೆ ಏನಾದರೂ ಗೈಡೆನ್ಸ್ ಬೇಕು ಅಂತ ಅಂದರೆ ಮೆಡಿಟೇಷನ್ ಮಾಡಿ ಅದ್ರ ಮುಖಾಂತರ ನೀವು ಗೈಡೆನ್ಸನ್ನು ತಗೋಬೋದು. ಏನಾದರೂ ಸ್ಟಕ್ ಏನಾದರೂ ಫೀಲ್ ಅನಿಸ್ತಾ ಇದ್ರೆ, ಪ್ರೆಸೆಂಟಲ್ಲಿ ಸ್ಟಕ್ ಏನಾದರೂ ಫೀಲ್ ಅಂತ ಅನಿಸ್ತಾ ಇದ್ದರೆ ನೀವು ಒಂದು ಧ್ಯಾನದ ಮುಖಾಂತರ ಅಥವಾ ಯಾವುದಾದ್ರೂ ಒಂದು ಸ್ಪಿರಿಚುವಲ್ ಮೆಂಟರ್ ಹತ್ರ ಹೋಗಿ ಮಾತಾಡುವಂಥದ್ದು, ಅಥವಾ ಯಾವುದಾದ್ರೂ ಏನಾದರೂ ಈ ಥರ ಜಾತಕ ತೋರಿಸುವಂಥದ್ದು ವಿತ್ ಗೈಡೆನ್ಸಿಂದ ನೀವು ಮುಂದುವರೆದಿದ್ದೇ ಆದರೆ ಈ ಒಂದು ಪೀರಿಯಡ್ ತುಂಬಾ ನಿಮಗೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಷ ರಾಶಿಯವರೇ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೃಷಭ ರಾಶಿ. ಸೊ ವೃಷಭ ರಾಶಿಯವರಿಗೆ ಏನೆಲ್ಲ ಮೆಸೇಜಸ್ ಇದೆ ಈ ಒಂದು ತಿಂಗಳಲ್ಲಿ, ಫೆಬ್ರವರಿ 3ರಿಂದ ಏಪ್ರಿಲ್ ತನಕ ಏನಾದರೂ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ರೆಜ್ಯುನೇಟಿಂಗ್ ಗ್ರೇನ್, ಕ್ಲಿಯರ್ ದ ಪಾಸ್ಟ್, ಹೀಲ್ ದ ಪ್ರೆಸೆಂಟ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಸೊ ವೃಷಭ ರಾಶಿಯಲ್ಲಿ ಏನಾದರೂ ಸ್ಟಕ್ ಏನಾದರೂ ಆಗಿದೆ, ಇಟ್ ರಿಲೇಟೆಡ್ ಟು ದಿ ಒಂಥರ ರಿಲೇಷನ್ಶಿಪ್ಪಲ್ಲಿ ಅಂತ ಅನಿಸ್ತಾ ಇದೆ ಜಾಸ್ತಿ. ಸೊ ರಿಲೇಷನ್ಶಿಪ್ಪಲ್ಲಿ ಏನಾದರೂ ನಿಮ್ದೇನಾದರೂ ತುಂಬ ಜಾಸ್ತಿ ಏನಾದರೂ ನೋವುಗಳೇನಾದರೂ ಇತ್ತು ಅಂತಂದರೆ ಈ ಪೀರಿಯಡಲ್ಲಿ ನಿಮಗೆ ಅದು ಒಂದೇನು ಅಂತಾರೆ ಎನಾನ್ಸ್ ಅನ್ನೋದಕ್ಕಿಂತ ಇಲ್ಲಿ ನೀವು ಬಿಟ್ಟು ಮುಂದೆ ಹೋಗ್ತೀರಾ. ಆ ಒಂದು ಪಾಸ್ಟನ್ನು ನೀವೇನು ಇಟ್ಕೊಂಡಿದ್ದೀರಲ್ಲ ಈ ಒಂದು ಪೀರಿಯಡಲ್ಲಿ ನಿಮಗೆ ಅದು ಅನಿಸುತ್ತೆ, ಇಲ್ಲ ಇದು ನನ್ನ ಪಾತ್ ಅಲ್ಲ, ಅಥವಾ ಇದು ನನ್ನ ಒಂದು ಚೂಸ್ ಆಗಿರುವಂತಹ ಒಂದು ಪರ್ಸನ್ ಅಲ್ಲ ಅಂತ ನಿಮಗೆ ಅರಿವಾಗುವಂತಹ ಒಂದು ಪೀರಿಯಡ್ ಅಂತಲೇ ಅನ್ಬೋದು. ಆ್ಯಂಡ್ ಹೀಲ್ ದ ಪ್ರೆಸೆಂಟ್. ಸೊ ಯಾವಾಗ ನೀವು ಪಾಸ್ಟನ್ನು ಕ್ಲಿಯರ್ ಮಾಡ್ತೀರಾ ಆ್ಯಂಡ್ ಅಫ್ಕೋರ್ಸ್ ಪ್ರೆಸೆಂಟಲ್ಲಿ ಹೀಲ್ ಹಾಗೇ ಆಗುತ್ತೆ. ಸೊ ಆ್ಯಂಡ್ ಹೀಲಿಂಗ್ ಇಂಪಾರ್ಟೆಂಟ್ ಅಂತಲೂ ತೋರಿಸ್ತಾ ಇದೆ. ಹೀಲ್ ಪ್ರೆಸೆಂಟ್ ಅಂತ ಅಂದರೆ ಪ್ರೆಸೆಂಟಲ್ಲಿ ನಿಮಗೆ ಹೀಲಿಂಗಿನ ಒಂದು ಅವಶ್ಯಕತೆ ಇದೆ ಅಂತಲೂ ತೋರಿಸ್ತಾ ಇದೆ. ಸೊ ಈ ಒಂದು ಪೀರಿಯಡಲ್ಲಿ. ಓಕೆ, ಸೊ ನೋಡೋಣ ಮತ್ತೆ ಏನು ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು. ವೃಷಭ ರಾಶಿಯವರಿಗೆ ಮೆಸೇಜಸ್ ಇದೆ. ಥ್ಯಾಂಕ್ ಯು. ಇನ್ಪೇಸ್ ಅಂತ ಹೇಳಿಬಿಟ್ಟು ಬಂದಿರುವಂಥದ್ದು. ಸೊ ನನಗೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ಮೂನ್ ಮೆಡಿಟೇಷನನ್ನು ಮಾಡಬಹುದು ನೀವು ಈ ಒಂದು ತಿಂಗಳಲ್ಲಿ. ಓಕೆ, ಸೊ ಏನಾದರೂ ಈ ಸ್ಟಕ್ ಅಂತ ಅಂತೀವಿ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾರೋ ಏನೋ ಬಂದು ಹೇಳಿದ್ರು ಕೂಡ ಅದನ್ನು ನಮಗೆ ಅಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಅದು ತಪ್ಪಿದೆ ಅಂತ ಕೆಲವೊಂದು ಸರಿ ಅನಿಸಿದ್ರು ಕೂಡ ಏನಾಗುತ್ತೆ, ಮನಸ್ಸಿಗೆ ನಾವೇ ಒಂದು ಕಡೆ ಇದು ಮಾಡ್ತಾ ಹೋಗ್ತೀವಿ, ಇರಲಿ ಬಿಡು ಆ ಥರದಲ್ಲಿ ಕ್ಷಮೆ ಭಾವನೆ ಅಂತಲೂ ಹೇಳ್ಬೋದು. ಇಲ್ಲಾಂದರೆ ನೆಗ್ಲಿಜೆನ್ಸಿ ಅಂತ, ಕ್ಷಮ ಅನ್ನೋಕ್ಕಿಂತ ಇಲ್ಲಿ ನೆಗ್ಲೆಕ್ಟ್ ಮಾಡುವಂಥದ್ದು. ಓಕೆ, ಸೊ ಆ ಥರದಲ್ಲಿ ಈ ಒಂದು ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಆ್ಯಂಡ್ ಮೂನ್ ಮತ್ತು ಸ್ಟಾರ್ಸ್ ಇರೋದ್ರಿಂದ ಜಾಸ್ತಿ ನೀವು ಆಲ್ರೆಡಿ ಮೂನ್ ಮೆಡಿಟೇಷನಲ್ಲಿ ಇರಬಹುದು, ಧ್ಯಾನದ ಅಥವಾ ಪೂಜೆಗಳನ್ನು ಮಾಡ್ತಾ ಇರಬಹುದು. ಇಲ್ಲ ಅಂತ ಅಂದರೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಇಲ್ಲಿ ರೆಜ್ಯುನೇಟಿಂಗ್ ಗ್ರೇನ್ ಅಂತ ಬಂದಿರುವಂಥದ್ದು, ಕ್ಲಿಯರ್ ದ ಪಾಸ್ಟ್, ಹೀಲ್ ದ ಪ್ರೆಸೆಂಟ್ ಅಂತ ಇರುವಂಥದ್ದು. ನಿಮ್ಮ ಒಂದು ಚಕ್ರಗಳ ವೈಸಲ್ಲಿ ಹೀಲಿಂಗ್ನ ಅವಶ್ಯಕತೆ ಇದೆ ಈ ಒಂದು ಪೀರಿಯಡಲ್ಲಿ. ನಿಮಗೆ ಸ್ಟಕ್ ಎನರ್ಜೀಸ್ ಏನಾದರೂ ಇತ್ತು ಅಂತಂದರೆ ಅದ್ರ ಮುಖಾಂತರ ಬಿಡುಗಡೆ ಆಗುತ್ತೆ
ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಸೊ ನೋಡೋಣ ಮತ್ತೇನು ಮೆಸೇಜಸ್ ಇದೆ ವೃಷಭ ರಾಶಿಯವರಿಗೆ ಅಂತ. ಥ್ಯಾಂಕ್ ಯು. ಪೇಷನ್ಸ್. ಓಕೆ, ಹರಿಬರಿಯಲ್ಲಿ ಯಾವುದೇ ಥರದಾದಂತಹ ಡಿಸಿಷನನ್ನು ತಗೋಬೇಡಿ ಈ ಒಂದು ಪೀರಿಯಡಲ್ಲಿ ಅಂತ ತೋರಿಸ್ತಾ ಇದೆ. ಆ್ಯಂಡ್ ಇಂಬ್ಯಾಲೆನ್ಸ್ ಆಗಿರುವಂಥದ್ದು ಅದರಲ್ಲೂ ಕೂಡ ನಂಬರ್ 2 ಇಂದ ಇಂಪೇಷನ್ಸ್ ಅಂತ ಬಂದಿದೆ. ಚಂದ್ರನ ಒಂದು ಕಾರ್ಡ್ ಇದು ಆ್ಯಕ್ಚುಲಿ. ಓಕೆ, ಸೊ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನಿಮ್ಮ ಒಂದು ಕೆಲಸಕ್ಕೆ ಕೈ ಹಾಕಿ ಅಂತ ಅನ್ನೋದು ಈ ಒಂದು ಕಾರ್ಡಿನ ಮುಖಾಂತರ ನಿಮಗೆ ಒಂದು ಯೂನಿವರ್ಸ್ ಕಡೆಯಿಂದ ಒಂದು ಗೈಡೆನ್ಸ್ ಬರ್ತಾ ಇದೆ. ಮತ್ತೇನಿದೆ ಕೊನೆಯದಾಗಿ ವೃಷಭ ರಾಶಿಯವರಿಗೆ ಏನು ಮೆಸೇಜಸ್ ಇದೆ? ಥ್ಯಾಂಕ್ ಯು. The mirror of truth. Intuition reflects the truth like a mirror. Trust what you pursue. Trust what you pursue ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಕನ್ನಡಿ ಅಂತ ಅನ್ನುವಂಥದ್ದು ಇಲ್ಲಿ ನೋಡಿ, ಕನ್ನಡಿ ಇದೆ, ಮಿರರ್ ಆಫ್ ದಿ ಟ್ರುತ್. ನಾವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ಕನ್ನಡಿ ಯಾವತ್ತೂ ಕೂಡ ಸುಳ್ಳು ಹೇಳಲ್ಲ. ನಾನು ಹೇಳಿದೆ, ನೀವು ಕೆಲವೊಂದು ಪಾಸ್ಟಲ್ಲಿ ಏನು ಇವಾಗ ಏನಾದರೂ ಸ್ಟಕ್ ಅನಿಸ್ತಾ ಇದೆ, ರಿಲೇಷನ್ಶಿಪ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅದು ನಿಮಗೆ ಏನಾದರೂ ಕಷ್ಟ ಕೊಡ್ತಾ ಇದೆ, ಅದರಿಂದ ನೀವು ಮೂವ್ ಆಗುವಂತಹ ಸಿಚುವೇಶನ್ ಬಂದು ನಿಲ್ಲುತ್ತೆ ಈ ಒಂದು ಪೀರಿಯಡಲ್ಲಿ. ಆ್ಯಂಡ್ ನಿಜ ಅಂಶಗಳು ಅಂತ ಹೇಳ್ತೀವಿ. ಓಕೆ, ಸೊ ಮಿರರ್ ಯಾವತ್ತೂ ಕೂಡ ಸುಳ್ಳು ಹೇಳಲ್ಲ ಅಲ್ವಾ. ನಾವು ಮುಂದೆ ನಿಂತ್ಕೊಂಡಾಗ ನಾವು ಏನು ಡ್ರೆಸ್ ಹಾಕಿರ್ತೀವೋ ಅದೇ ಕಲರ್ ತೋರಿಸುತ್ತೆ. ನಾವು ಯಾವ ರೀತಿ ಹೇರ್ ಸ್ಟೈಲ್ ಮಾಡಿರ್ತೀವೋ ಅದೇ ರೀತಿ ತೋರಿಸುತ್ತೆ. ಓಕೆ, ಸೊ ಮಿರರ್ ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ. ಆ್ಯಂಡ್ ಇಲ್ಲಿ ಹರಿಬರಿಯಲ್ಲಿ ಡಿಸಿಷನ್ ತಗೊಬೇಡಿ ಅಂತ ಹೇಳ್ಬಿಟ್ಟು ಒಂದು ಕಾರ್ಡ್ ಬಂದಿರುವಂಥದ್ದು. ಆ್ಯಂಡ್ ಮಿರರ್ ಆಫ್ ದಿ ಟ್ರುತ್ ಅಂತ ಬಂದಿರುವಂಥದ್ದು ಏನು ಅಂತಂದರೆ, ನೀವು ನಿಧಾನವಾಗಿ ಯೋಚನೆ ಮಾಡಿದರೆ ಅಂತ ಅಂದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅಂತ ನಿಮಗೆ ಗೊತ್ತಾಗುವಂತಹ ಚಾನ್ಸಸ್ ಕೂಡ ಇದೆ. ಅದು ಒಂದು ಕಡೆ. ಇನ್ನೊಂದು ಕಡೆ ಏನು ಅಂತ ಅಂದರೆ, ಯಾರೆಲ್ಲ ನಿಮ್ಗೇನಾದರೂ ಸ್ಟಕ್ ಅನಿಸ್ತಾ ಇದ್ದರೆ, ಮೋಸ ಮಾಡ್ತಾ ಇದ್ದಾರೆ ಅಂತ ಅನಿಸಿದ್ರೆ ಅವ್ರದ್ದು ರಿಯಲ್ ಮುಖ ಬೆಳಕಿಗೆ ಬರುವಂಥದ್ದು. ಓಕೆ, ಸೊ ಇನ್ ಕೇಸ್ ಏನಾದರೂ ಆ ಥರ ಏನಾದರೂ ಇತ್ತು ಅಂತಂದರೆ ಅದು ಓಪನ್ ಅಪ್ ಆಗುತ್ತೆ. ಅದರಿಂದ ನೀವು ಹೊರಗಡೆ ಬರ್ತೀರಾ, ಖಂಡಿತವಾಗ್ಲೂ ಹೊರಗಡೆ ಬರ್ತೀರಾ ಈ ಒಂದು ಪೀರಿಯಡಲ್ಲಿ. ಆ್ಯಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಹಂಗಂದ ತಕ್ಷಣ ಎಲ್ಲ ಯಾರ್ಯಾರು ಮಾತಾಡ್ತಿದ್ದೀರಾ, ಯಾರ ಸಂಬಂಧಗಳಿದೆಯೋ ಅದೆಲ್ಲದೂ ಕೂಡ ಕೆಟ್ಟೋಗಿರುವಂತಹ ಸಂಬಂಧಗಳು ಏನು ಇರೋದಿಲ್ಲ. ಸೊ ಒಳ್ಳೆ ಸಂಬಂಧ ಇತ್ತು ಅಂತ ಅಂದರೆ ಗುಡ್. ಅಕಸ್ಮಾತ್ ಏನಾದರೂ ನಿಮಗೆ ಹಾರ್ಮ್ ಮಾಡುವಂತಹ ಒಂದು ಏನಾದರೂ ಸಿಚುವೇಶನ್ಸ್ ಏನಾದರೂ ಇತ್ತು ಅಂತ ಅಂದರೆ ಅದು ಬೆಳಕಿಗೆ ಬಂದು ಅದರಿಂದ ನೀವು ದೂರ ಹೋಗುವಂತಹ ಸಾಧ್ಯತೆಗಳು ಈ ಒಂದು ಪೀರಿಯಡಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ವೃಷಭ ರಾಶಿ. ನಮಸ್ತೆ ಮಿಥುನ ರಾಶಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಿಥುನ ರಾಶಿಯವರಿಗೆ ಈ ಒಂದು ಪೀರಿಯಡಲ್ಲಿ ಬುಧನ ಒಂದು ಕುಂಭರಾಶಿಗೆ ಪ್ರವೇಶ ಆಗಿರುವಂಥದ್ದು ಏನೆಲ್ಲ ಟ್ಯಾರೋ ಗೈಡೆನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಬಿಲೀವ್ ಇನ್ ಮ್ಯಾಜಿಕ್ ಜರ್ನಿ ಬೈ ಮೂನ್ಲೈಟ್ ಅಂತ ಹೇಳ್ಬಿಟ್ಟು ಬಂದಿದೆ. ಓಕೆ, ಸೊ ಮಿಥುನ ರಾಶಿಯಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಏನಾದರೂ ಇತ್ತು, ಇದು ನನ್ನ ಕೈಯಲ್ಲಿ ಆಗಲ್ಲ, ನನಗೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ನಾನು ಮುಟ್ಟಿದ್ದೆಲ್ಲ ಲಾಸ್ ಆಗುತ್ತೆ, ಆ ಥರದ್ದು ನೆಗೆಟಿವಿಟಿ ಏನಾದರೂ ಇತ್ತು ಅಂತ ಅಂದರೆ ಈ ಒಂದು ಮ್ಯಾಜಿಕ್ ಬಗ್ಗೆ, ಬಿಲೀವ್ ಇನ್ ಮ್ಯಾಜಿಕ್ ಅಂತಂದರೆ ಯೂನಿವರ್ಸ್ ಆಗಿರ್ಬೋದು, ನೀವು ನಂಬಿರುವಂತಹ ದೇವರಾಗಿರ್ಬೋದು, ವಾಟ್ ಎವರ್ ಏಂಜಲ್ಸ್ ಆಗಿರ್ಬೋದು, ಅಥವಾ ಶಕ್ತಿ ಅಂತ ಅಂದ್ಕೊಂಡಿದ್ರೆ ಶಕ್ತಿ ಅಂತನಾದರೂ ನಂಬಿ. ಓಕೆ, ಸೊ ಅದರಲ್ಲಿ ನೀವು ಸಂಪೂರ್ಣವಾಗಿ ನಂಬಿಕೆ ಇಟ್ಟರೆ ಅಂತ ಅಂದರೆ ಆ ಒಂದು ಬಿಲೀವಿಂದ, ಆ ಒಂದು ನಂಬಿಕೆಯಿಂದ ನಿಮ್ಮ ಒಂದು ಕಾರ್ಯಗಳು ಸಕ್ಸಸ್ ಆಗುವಂಥದ್ದು ಅಂತ ತೋರಿಸ್ತಾ ಇದೆ. ಸೊ ಬಿಲೀವ್ ಇನ್ ಮ್ಯಾಜಿಕ್ ಜರ್ನಿ ಬೈ ಮೂನ್ಲೈಟ್ ಅಂತ ಇದೆ. ಸೊ ಆಲ್ರೆಡಿ ಕೆಲವೊಬ್ರು ಇಲ್ಲಿ ಮೂನ್ಲೈಟ್ ಮೆಡಿಟೇಷನನ್ನು ಮಾಡ್ತಾ ಇರ್ತೀರಾ. ಏಂಜಲ್ಸ್ಗಳ ಒಂದು ಕನೆಕ್ಟಿವಿಟಿ ಇರುತ್ತೆ ನಿಮಗೆ. ಆ್ಯಂಡ್ ರೇಖಿಯಲ್ಲಿ ಸಮಥಿಂಗ್ ಬಿಯಾಂಡ್ ಸ್ಪಿರಿಚುವಾಲಿಟಿಯಲ್ಲಿ ಇರುವಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ದೇವಿಯ ಒಂದು ಆರಾಧಕರಾಗಿರ್ತೀರ. ಬರ್ತಾ ಇರುವಂತಹ ಮೆಸೇಜಸ್ ಏನು ಅಂತ ಅಂದರೆ ಇಲ್ಲಿ ಒಂದು ದೇವಿಯ ಒಂದು ಆರಾಧಕರಂತೂ ಆಗೇ ಆಗಿರ್ತೀರ ಅಂತ ಅನ್ನೋದು. ಓಕೆ, ಸೊ ನೋಡೋಣ ಏನು ಮೆಸೇಜಸ್ ಇದೆ. ಥ್ಯಾಂಕ್ ಯು.
ಓಕೆ, ಫರ್ಗಿವ್ನೆಸ್. ಇನ್ನೂ ಏನಾದರೂ ಡೀಪರ್ ಸೈಡಲ್ಲಿ ಆಲ್ಮೋಸ್ಟ್ ನೀವು ಸ್ಪಿರಿಚುವಾಲಿಟಿಯಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸ್ಪಿರಿಚುವಾಲಿಟಿಯಲ್ಲಿ ಅಂತಂದರೆ ಜಸ್ಟ್ ನೀವು ಟೆಂಪಲ್ಲಿಗೆ ಹೋಗುವಂಥದ್ದು, ದೇವರನ್ನು ನಂಬುವಂತಹ ಒಂದು ಆಸಕ್ತರಾಗಿರ್ತೀರ. ಸೊ ಫರ್ಗಿವ್ನೆಸ್ ಇನ್ನೂ ಏನಾದರೂ ಡೀಪರಲ್ಲಿ ಏನಾದರೂ ಇತ್ತು ಅಂದರೆ, ಇಲ್ಲ ಇವ್ರನ್ನ ಕ್ಷಮಿಸ್ಬೇಕು, ಏನೋ ತಪ್ಪು ಮಾಡಿದ್ದಾರೆ ಕ್ಷಮಿಸ್ಬೇಕು ಅಂತ ಅಂದರೆ ದಯವಿಟ್ಟು ಈ ಒಂದು ಪೀರಿಯಡಲ್ಲಿ ನಿಮಗೆ ಕ್ಷಮಿಸ್ಬಿಡಿ. ಅಕಸ್ಮಾತ್ ಏನಾದರೂ ಪಾಸ್ಟಲ್ಲಿ ಇತ್ತು ಅಂತ ಅಂದರೆ ಮುಂಬರುವ ದಿನಗಳಲ್ಲಿ ನಾವು, ಯಾಕಂದರೆ ಫೆಬ್ರವರಿ ಟು ಏಪ್ರಿಲನ್ನು ನೋಡ್ತಾ ಇರಬೇಕಾದ್ರೆ ಆದಷ್ಟು ಏನಾದರೂ ಸನ್ನಿವೇಶಗಳು ಏನಾದರೂ ಬಂತು ಅಂತಂದರೆ ಅವರನ್ನು ಕ್ಷಮಿಸಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ಓಕೆ, ಸೊ ಮಿಥುನ ರಾಶಿಯವರಿಗೆ ಮತ್ತೆ ಮೆಸೇಜಸ್ ಇದೆ. ಥ್ಯಾಂಕ್ ಯು. ಸಿಂಕ್ರಿನಾಸಿಟಿ. ಓಕೆ, ಸೊ ಅಂದರೆ ಒಂದು ಅಲೈನ್ ಆಗಿದ್ದೀರಾ ಆಲ್ರೆಡಿ. ನೀವು ಯೂನಿವರ್ಸ್ಗೆ ಕೇಳೋದಾಗಿರ್ಬೋದು, ಅವ್ರು ನಿಮಗೆ ನಿಮ್ಮ ಆಸೆಗಳನ್ನು ಒಂದು ಪ್ರೊವೈಡ್ ಮಾಡೋದಾದ್ರೂ ಆಗಿರ್ಬೋದು. ಸೊ ಅದರಲ್ಲಿ ತೋರಿಸ್ತಾ ಇದೆ. ಇಟ್ಸ್ ಮೋರ್ ಎನರ್ಜೆಟಿಕ್ ಆ್ಯಕ್ಚುಲಿ ಮಿಥುನ ರಾಶಿಯಲ್ಲಿ. ಒಂದು ಅಲೈನ್ಮೆಂಟ್ ಅಂತ ಹೇಳ್ತೀವಲ್ಲ, ಸೊ ಅದರಲ್ಲಿ ಅಲೈನ್ಮೆಂಟ್ ಇದೆ. ಆ್ಯಂಡ್ ನೋಡಿ, ಕಲರ್ ಇಸ್ ದ ಪರ್ಪಲ್. ಓಕೆ, ಸೊ ನೇರಳೆ ಬಣ್ಣ ಅಂತ ಅಂದ್ರೆ ಒಂದು ಥರ್ಡ್ ಐ ಆಕ್ಟಿವೇಶನ್ಸ್ ಅಂತ ಹೇಳ್ತೀವಿ. ಓಕೆ, ಥರ್ಡ್ ಐ ಆಕ್ಟಿವೇಶನ್ ಇರ್ಬೋದು. ಆಜ್ಞಾ ಚಕ್ರಕ್ಕೆ ನಾವು ನೇರಳೆ ಬಣ್ಣವನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎಲ್ಲೋ ಒಂದು ಕಡೆ ನೀವು ರೀಚ್ ಆಗ್ತೀರಾ ಈ ಒಂದು ಪೀರಿಯಡಲ್ಲಿ. ನಿಮಗೆ ಹೈಯೆಸ್ಟ್ ಎನರ್ಜಿ ಇರೋದ್ರಿಂದ ಸ್ಪಿರಿಚುವಾಲಿಟಿಯಲ್ಲಿ ಯಾರೆಲ್ಲ ಇದ್ದೀರೋ ಅವ್ರಿಗೆಲ್ಲ ಹೈಯೆಸ್ಟ್ ಎನರ್ಜಿ ಅಂತೂ ನೀವು ಈ ಒಂದು ದಿನಗಳಲ್ಲಿ ಕಾಣಿಸ್ಕೊಳುತ್ತೆ. ಅದು ಒಂದು. ಆ್ಯಂಡ್ ಇನ್ನೊಂದು ಬೇರೆ, ಇಲ್ಲ ನಾವು ಹೀಲಿಂಗಲ್ಲಿ ಇಲ್ಲ, ಸ್ಪಿರಿಚುವಾಲಿಟಿಯಲ್ಲಿ ಇಲ್ಲ ಅಂತ ಅಂದರೆ ವಾಟ್ ಎವರ್ ನಿಮ್ಮ ಒಂದು ವಿಶ್ ಕಂಪ್ಲೀಟ್ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಇದೆ ಈ ಒಂದು ಪೀರಿಯಡಲ್ಲಿ. ನೋಡೋಣ ಮತ್ತೆ ಮೆಸೇಜಸ್ ಇದೆ ಮಿಥುನ ರಾಶಿಯವರಿಗೆ. ಥ್ಯಾಂಕ್ ಯು. Sacred space. Create a sacred space to allow your intuition to flow freely. ಒಂದು ಟೆಂಪಲ್ಗೆ ವಿಸಿಟ್ ಮಾಡಿರ್ತೀರ. ರೀಸೆಂಟ್ ಡೇಸಲ್ಲಿ ನೀವು ಟೆಂಪಲ್ಗೆ ವಿಸಿಟ್ ಮಾಡಿರುವಂಥದ್ದು, ದೇವಿ ಆರಾಧಕರ ಹೇಳಿದ್ನಲ್ಲ, ಯಾವುದೋ ಒಂದು ದ ಹೈಯೆಸ್ಟ್ ಎನರ್ಜಿಯಲ್ಲಿ ಇರುವಂತಹ ಒಂದು ಸ್ಪೇಸ್ಗೆ ನೀವು ಹೋಗಿ ಬಂದಿರುವಂಥದ್ದು ಇಲ್ಲಿ ಆ್ಯಕ್ಚುಲಿ ಕಾಣಿಸ್ತಾ ಇದೆ. ಆ್ಯಂಡ್ ಆ ಸ್ಪೇಸ್ನ ನೀವು ಇರುವಂತಹ ಜಾಗದಲ್ಲಿ ಕ್ರಿಯೇಟ್ ಮಾಡಿ ಈ ಒಂದು ಪೀರಿಯಡಲ್ಲಿ ಇನ್ನೂ ಎನ್ಹಾನ್ಸ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಸೊ ಡೈಲಿ ನೀವು ಈ ಒಂದು ಪೀರಿಯಡಲ್ಲಿ ಡೈಲಿ ಒಂದು ಫೆಬ್ರವರಿಯಿಂದ ಏಪ್ರಿಲ್ ತನಕ ನಾನು ಇಷ್ಟು ಟೈಮಲ್ಲಿ ನಾನು ಮೆಡಿಟೇಷನ್ ಮಾಡ್ತೀನಿ ಅಂತಲೂ ನೀವು ಮಾಡಬಹುದು. ನಿಮ್ಮ ಒಂದು ಎನಿ ಸ್ಪಿರಿಚುವಾಲಿಟಿ ಕನೆಕ್ಷನ್ ಏನಾದರೂ ಇತ್ತು ಅಂದರೆ, ಇವಾಗ ಹೀಲಿಂಗಲ್ಲಿರ್ತೀರಾ, ಟ್ಯಾರೋ ರೀಡರ್ಸ್ ಆಗಿರ್ತೀರಾ, ವಾಟ್ ಎವರ್ ರೇಖೆಯಲ್ಲಿರ್ತೀರಾ, ಆಸ್ಟ್ರಾಲಜರ್ ಯಾರಾದರೂ ಆಗಿರ್ಬೋದು, ಈ ಒಂದು ಪೀರಿಯಡಲ್ಲಿ ಈ ಒಂದು ಟೈಮಲ್ಲಿ ನಾನು ಮೆಡಿಟೇಷನ್ ಮಾಡ್ತೀನಿ ಅಂತ ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇರುವಂಥದ್ದು. ಆ ಸ್ಪೇಸ್ನ ಕ್ರಿಯೇಟ್ ಮಾಡಿ, ಆಗ ನಿಮಗೆ ಬೇಕಾಗಿರುವಂಥದ್ದು ನೀವೇನು ಸ್ಟಕ್ ಫೀಲ್ ಮಾಡ್ತಾ ಇದ್ದೀರೋ ಲೈಫಲ್ಲಿ ಅದು ಬಿಡುಗಡೆ ಆಗ್ತಾ ಹೋಗುತ್ತೆ. ಇಟ್ಸ್ ದೂರ ಆಗ್ತಾ ಹೋಗುತ್ತೆ ನಿಮ್ಮ ಕಡೆಯಿಂದ ಅಂತ ಹೇಳಿಬಿಟ್ಟು ವಂಡರ್ಫುಲ್ ಆಗಿರುವಂತಹ ಮೆಸೇಜಸ್. ಥ್ಯಾಂಕ್ ಯು ಸೋ ಮಚ್ ಮಿಥುನ ರಾಶಿ. ನೆಕ್ಸ್ಟ್ ಕರ್ಕಾಟಕ ರಾಶಿ. ವೆಲ್ಕಮ್. ಕರ್ಕಾಟಕ ರಾಶಿಯವರಿಗೆ ಏನೆಲ್ಲ ಮೆಸೇಜಸ್ ಇದೆ ಈ ಒಂದು ಬುಧನ ಒಂದು ಟ್ರಾನ್ಸಿಟ್ ಇಂದ ಪೀರಿಯಡಲ್ಲಿ, ಈ ಒಂದು 4 ತಿಂಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಟ್ರಾನ್ಸ್ಫಾರ್ಮೇಷನ್. ಎ ಫ್ರೆಶ್ ನ್ಯೂ ವೇ ಆಫ್ ಲಿವಿಂಗ್ ಎಮರ್ಜಸ್. ಟ್ರಾನ್ಸ್ಫಾರ್ಮೇಷನ್ ಆಗುವಂತಹ ಒಂದು ದಿನಗಳು ಬರುವಂತಹ ಚಾನ್ಸಸ್ಗಳು ಜಾಸ್ತಿ ಇದೆ. ಆಲ್ರೆಡಿ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತ ಅಂದರೆ ಟ್ರಾನ್ಸ್ಫಾರ್ಮೇಷನ್ಗೆ ಟ್ರೈ ಅಂದರೆ ಮೀನ್ಸ್ ನಾನು ಇದನ್ನು ಚೇಂಜ್ ಮಾಡಬೇಕು, ಜಾಬ್ ಚೇಂಜ್ ಮಾಡಬೇಕು, ಬಿಸ್ನೆಸ್ ಚೇಂಜ್ ಮಾಡಬೇಕು, ಅಥವಾ ಬೇರೆ ಏನಾದರೂ ಕೆಲಸಕ್ಕೆ ನಾನು ಹೋಗಬೇಕು, ಆ ಥರದ್ದು ಈ ಒಂದು ಪಾತ್ವೇ ಬಿಟ್ಟು ಇನ್ನೊಂದು ಪಾತ್ವೇ ಅಂತಲೇ ತೋರಿಸ್ತಾ ಇದೆ. ಟ್ರಾನ್ಸ್ಫಾರ್ಮೇಷನ್ ಆಗುವಂತಹ ಒಂದು ಪೀರಿಯಡ್ ಅಂತಲೇ ಇಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ಅದು ಫ್ರೆಶ್ ಆಗಿರುತ್ತೆ, ನ್ಯೂ ಆಗಿರುತ್ತೆ, ಆ್ಯಂಡ್ ನೀವು ಕಲ್ತ್ಬಿಟ್ಟು ಅದಕ್ಕೆ ಬರುವಂಥದ್ದು. ಇವಾಗ ಎಸ್ಪೆಷಲಿ ಟ್ರಾನ್ಸ್ಫಾರ್ಮೇಷನ್ ಅಂತ ಅಂದರೆ ಕೆಲವೊಬ್ಬರಿಗೆ ಆಲ್ರೆಡಿ ನಡೀತಾ ಇರುತ್ತೆ, ಅದು ಹೊಸದಾಗಿ ನಾವು ಮಾಡಬೇಕು ಅಂತ ಅನ್ನೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ ಇಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ ನೀವು ಹೊಸ ವಿಚಾರಗಳನ್ನು ಕಲಿತೀರ. ಓಕೆ, ಆ ಒಂದು ಇಂಟೆಲಿಜೆನ್ಸ್ ಆಗಿರ್ಬೋದು, ವಾಟ್ ಎವರ್ ಆ ಒಂದು ಹೊಸ ವಿಚಾರಗಳನ್ನು ಕಲಿತು ನಿಮ್ಮ ಒಂದು ಲೈಫನ್ನು ಟ್ರಾನ್ಸ್ಫಾರ್ಮೇಷನನ್ನು ನೀವು ಮಾಡ್ಕೊಳ್ತೀರಾ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ಕರ್ಕಾಟಕ ರಾಶಿಯವರಿಗೆ ಮತ್ತೇನು ಮೆಸೇಜಸ್ ಇದೆ? ಥ್ಯಾಂಕ್ ಯು ಸೋ ಮಚ್. Gossip.
ಈ ಟ್ರಾನ್ಸ್ಫಾರ್ಮೇಷನ್ ಆಗುವಂತಹ ಒಂದು ಟೈಮಲ್ಲಿ ನಿಮ್ದಲ್ಲ ಬಿಡು, ಈ ಒಂದು ಪಾತ್ ನಿಮ್ದಲ್ಲ ಅಂತ ಹೇಳಿಬಿಟ್ಟು ಗಾಸಿಪ್ ಮಾಡುವಂತಹ ಒಂದು ಜನರ ಮಧ್ಯದಲ್ಲಿ ನೀವು ಸಿಕ್ಕಾಕ್ಕೊಳ್ತೀರಾ. ಆ್ಯಂಡ್ ನಿಮ್ಮ ಒಂದು ಮನಸ್ಸು ಆ ಕಡೆ ಈ ಕಡೆ ಆಗುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ಸೊ ಅದಕ್ಕೆಲ್ಲ ಕಿವಿಗೊಡಬೇಡಿ. ಓಕೆ, ಮತ್ತೇನು ಮೆಸೇಜಸ್ ಇದೆ ಕರ್ಕಾಟಕ ರಾಶಿಯವರಿಗೆ? ಥ್ಯಾಂಕ್ ಯು. ಕಂಪ್ಯಾಷನ್ 99. ಕೈಂಡ್ನೆಸ್ನ ತೋರಿಸ್ಬೇಕು ನಿಮ್ಮ ಒಂದು ಇದರಲ್ಲಿ. ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರಬೇಕಾದ್ರೆ ಗಾಸಿಪ್ಗಳು ಆಗುವಂತಹ ಒಂದು ಚಾನ್ಸಸ್ ಕೂಡ ಇದೆ. ನೀವೇನಾದರೂ ಗಾಸಿಪ್ ಏನಾದರೂ ಮಾಡ್ತಾ ಇದ್ರೆ, ಕ್ಯಾರೆಕ್ಟರ್ ಈ ಥರ ಹೋಗೋದು ಬರೋದು, ಆ ಥರ ಹೇಳೋದು ಮಾಡೋದಿತ್ತು ಅಂತಂದರೆ ಪ್ಲೀಸ್ ಅದನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ಕಂಪ್ಯಾಷನ್ ಒಂದು ಇಲ್ಲಿ ಜಾಸ್ತಿ ಅಂತಂದರೆ ಕರುಣೆ ಆ ಥರದಲ್ಲಿ ಹೋಗುತ್ತೆ, ಕೈಂಡ್ನೆಸ್ ಆ ಥರದಲ್ಲೂ ಕೂಡ ಹೋಗುತ್ತೆ. ಆ್ಯಂಡ್ ಕಂಪ್ಲೀಷನ್ ಆಗುತ್ತೆ ಇಲ್ಲೂ ಕೂಡ. 99ಇಂದ 9 ಇಸ್ ಎ ಕಂಪ್ಲೀಷನ್. 9 ಆಗಿದ್ಮೇಲೆ ಮತ್ತೆ 1 ಬರೋದು ಅಲ್ವಾ. ಸೊ ಹಾಗಾಗಿ ಒಂದು ಸಿಚುವೇಶನಿಂದ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಸಿಚುವೇಶನ್ಗೆ ನೀವು ಹೋಗ್ತೀರಾ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇನ್ನರ್ ಸ್ಟ್ರೆಂತ್, ಇದಕ್ಕೆಲ್ಲ ಬೇಕಾಗಿರುವಂತಹ ಒಂದು ಇನ್ನರ್ ಸ್ಟ್ರೆಂತ್ನ ನೀವು ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಇಂಟ್ಯೂಷನ್ ಥ್ರೈವ್ಸ್ ಆನ್ ಯುವರ್ ಇನ್ನರ್ ಸ್ಟ್ರೆಂತ್. ಟ್ರಸ್ಟ್ ಯುವರ್ ಸೆಲ್ಫ್ ಮೋರ್. ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ, ಹೊಸ ಸಬ್ಜೆಕ್ಟ್ಗಳನ್ನು ಕಲಿಬೇಕು ಅಂತ ಅನಿಸ್ತಾ ಇದೆ. ಅದೆಲ್ಲದಕ್ಕೂ ಕೂಡ ನಿಮ್ಮ ಒಂದು ಮಾನಸಿಕವಾಗಿ ಆಂತರಿಕವಾಗಿ ಶಕ್ತಿ ಬೇಕಾಗುತ್ತೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಡಬೇಕಾಗುತ್ತೆ. ಯಾವುದೇ ಥರದಾದಂತಹ ಗಾಸಿಪ್ಗಳಿಗೆ ಒಳಗಾಗಬೇಡಿ. ಓಕೆ, ಸೊ ಇಗ್ನೋರ್ ದಟ್ ಗಾಸಿಪ್ ಆ್ಯಂಡ್ ನಿಮ್ಮ ಒಂದು ಟ್ರಾನ್ಸ್ಫಾರ್ಮೇಷನನ್ನು ನೀವು ತಗೊಳ್ಳುವಂತಹ ಒಂದು ಪರಿಸ್ಥಿತಿ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಆಲ್ರೆಡಿ ನೀವೇನಾದರೂ ಇದ್ದೀರಾ ಒಂದು ವೇಲಿದ್ದೀರ ಅಂದರೆ ಆಲ್ರೆಡಿ ನಿಮಗೆ ಗಾಸಿಪ್ಗಳು ಕೇಳಿ ಬರ್ತಾ ಇರಬಹುದು. ಓಕೆ, ಆ ಥರದಲ್ಲೂ ಕೂಡ ಇದು ರೆಸನೇಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸಿಂಹರಾಶಿ. ಸೊ ಸಿಂಹರಾಶಿಯವರಿಗೆ ಈ ಒಂದು ಪೀರಿಯಡಲ್ಲಿ ಏನೆಲ್ಲ ಮೆಸೇಜಸ್ ಇದೆ, ಟ್ಯಾರೋ ಗೈಡೆನ್ಸ್ ಏನು ಸಿಗ್ತಾ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಪನಿಂಗ್ ಟು ಯುವರ್ ಸ್ಪಿರಿಚುವಲ್ ಸೋರ್ಸ್. ಹೈಯೆಸ್ಟ್ ಲೆವೆಲಲ್ಲಿ ನೀವು ಆಲ್ರೆಡಿ ಒಂದು ಲೆವೆಲಲ್ಲಿ ಸ್ಪಿರಿಚುವಾಲಿಟಿಯಲ್ಲಿ ಇರಬಹುದು. ಓಪನಿಂಗ್ ಟು ಯುವರ್ ಸ್ಪಿರಿಚುವಲ್ ಸೋರ್ಸ್, ಇಲ್ಲಿ ಮೇನ್ ಆಗಿ ಸ್ಪಿರಿಚುವಾಲಿಟಿ ಅಂತ ಬಂದಿರೋದ್ರಿಂದ ಸೊ ಫಸ್ಟ್ ಸ್ಪಿರಿಚುವಾಲಿಟಿ ಬಗ್ಗೆ ಮಾತಾಡ್ತೀನಿ. ಸೊ ಆಲ್ರೆಡಿ ನೀವು ಸ್ಪಿರಿಚುವಲಲ್ಲಿ ಇದ್ದೀರಾ. ಅದು ರೇಖಿ ಹೀಲಿಂಗ್ ಆಗಿರ್ಬೋದು, ಟ್ಯಾರೋ ಹೀಲಿಂಗ್ ಆಗಿರ್ಬೋದು, ವಾಟ್ ಎವರ್, ನ್ಯೂಮರಾಲಜಿ, ಆಸ್ಟ್ರಾಲಜಿ, ಓಪನೋ, ಲಾ ಆಫ್ ಅಟ್ರಾಕ್ಷನ್, ವಾಟ್ ಎವರ್, ಆ ಒಂದು ಸೋರ್ಸ್ ಆಲ್ರೆಡಿ ನೀವು ಇದೆ. ಬಟ್ ಅದೇ ಇನ್ನೂ ಕೂಡ ಮುಂದೆ ಓಪನ್ ಆಗುವಂತಹ ಒಂದು ಚಾನ್ಸಸ್ ಈ ಒಂದು ಪೀರಿಯಡಲ್ಲಿ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ಇಸ್ ಎ ಪಾತ್ ವೇ. ಓಕೆ, ಸೊ ಆ ಒಂದು ಸನ್ನಿವೇಶಗಳು ಬರುವಂತಹ ಚಾನ್ಸಸ್ ಇದೆ. ಹೊಸ ವಿಚಾರಗಳನ್ನು ಕಲಿಯುವಂಥದ್ದು, ಒಂದು ಇದರಿಂದ ಇನ್ನೊಂದು ಅಪ್ಗ್ರೇಡ್ ಆಗುವಂಥದ್ದು ರಿಲೇಟೆಡ್ ಟು ದಿ ಸ್ಪಿರಿಚುವಾಲಿಟಿ. ಆ್ಯಂಡ್ ಇನ್ ಕಾಮನ್ ನಾವು ಸ್ಪಿರಿಚುವಾಲಿಟಿಲಿ ಇಲ್ಲ, ಯಾವುದೇ ರೀತಿಯಾದಂತಹ ಸ್ಪಿರಿಚುವಾಲಿಟಿಲಿ ಇಲ್ಲ ಅಂತ ಅಂದರೂ ಕೂಡ ನೀವು ಜಾಬಲ್ಲಿ ಇರ್ಬೋದು, ಬಿಸ್ನೆಸ್ಸಲ್ಲಿ ಇರ್ಬೋದು, ರಿಲೇಷನ್ಶಿಪ್ ವಾಟ್ ಎವರ್ ನೀವೇನಾದರೂ ಸಫರ್ ಮಾಡ್ತಾ ಇದ್ರೆ ಅಂತ ಅಂದರೆ ನಿಮ್ಮ ಸ್ಪಿರಿಚುವಾಲಿಟಿಯಿಂದ ಅಂದರೆ ಮೀನ್ಸ್ ಅದರಿಂದ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇರುವಂಥದ್ದು. ಸ್ಪಿರಿಚುವಾಲಿಟಿಯಿಂದ ಸಕ್ಸಸ್ ಅಂತ ಅಂದರೆ ಮಂತ್ರ ಪಠಣೆ ಆಗಿರ್ಬೋದು, ದೇವಸ್ಥಾನಕ್ಕೆ ಹೋಗುವಂಥದ್ದಾಗಿರ್ಬೋದು, ಆಸ್ಟ್ರಾಲಜಿ ಮುಖಾಂತರ ಅಥವಾ ನ್ಯೂಮರಾಲಜಿ ಮುಖಾಂತರ ನಿಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳೋದಾಗಿರ್ಬೋದು, ಆ ರೀತಿಯಲ್ಲಿ ಹೋಗುತ್ತೆ ಇದು. ಓಕೆ, ಸೊ ನೋಡೋಣ ಮತ್ತೇನು ಮೆಸೇಜಸ್ ಇದೆ ಸಿಂಹ ರಾಶಿಯವರಿಗೆ. ಕಂಪ್ಲೀಷನ್ ಅಂತಂದರೆ ಇಲ್ಲಿ ಕೆಲವೊಂದು ಲಾಸ್ ಆಗುವಂತಹ ಚಾನ್ಸಸ್ ಇದೆ. ಲಾಸ್ ಅಂತ ಅಂದರೆ ಇಲ್ಲಿ ನಿಮಗೆ ಬೇಡದೇ ಇರುವಂತಹ ವ್ಯಕ್ತಿಗಳು ನಿಮ್ಮಿಂದ ದೂರ ಹೋಗುವಂಥದ್ದು ನನಗೆ ಇಲ್ಲಿ ಆ್ಯಕ್ಚುಲಿ ರೆಸನೇಟ್ ಆಗ್ತಾ ಇರೋದು. ಲಾಸ್ ಅಂತಂದರೆ ಬಿಸ್ನೆಸ್ಸಲ್ಲಿ ಲಾಸ್, ಜಾಬಲ್ಲಿ ಲಾಸ್ ಅಂತ ಅನ್ನೋದು ಇಲ್ಲ. ಬೇಡದೇ ಇರುವಂತಹ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಹೋಗುವಂಥದ್ದು. ಆ್ಯಂಡ್
ಇಟ್ಸ್ ಅ ಗುಡ್ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಸನ್ ಕೂಡ ಕಾಣಿಸ್ತಾ ಇದೆ ಆ್ಯಂಡ್ ನೋಡಿದರೆ ಇಲ್ಲಿ ಅಳ್ತಾ ಇರುವಂಥದ್ದು. ಸೊ ಅದರಿಂದ ನೀವು ಹೊರಗಡೆ ಬರ್ತೀರಾ ಅಂತಲೂ ಕೂಡ ನೋಡ್ಕೋಬೋದು. ನೋಡೋಣ ಮತ್ತೇನು ಮೆಸೇಜಸ್ ಇದೆ. ರಿಲೇಶನ್ಶಿಪ್ ಚೇಂಜ್. ಓಕೆ, ಕಂಪ್ಲೀಷನ್ ಆಗಿದ್ಮೇಲೆ ರಿಲೇಶನ್ಶಿಪ್ ಚೇಂಜ್ ಇದೆ ಅಂತ ಅಂದರೆ ಸೊ ನ್ಯೂ ಬಿಗಿನಿಂಗ್ ಇದೆ ಅಂತ ಹೇಳಿಬಿಟ್ಟು ಅಂದೆ ನಾನು. ಒಂದು ಯಾರೋ ಒಂದು ಬೇಡದೇ ಇರುವಂತಹ ವ್ಯಕ್ತಿ ನಿಮಗೆ ಏನಾದರೂ ಇತ್ತು ಅಂತ ಅಂದರೆ ಅವರಿಂದ ನೀವು ದೂರ ಆಗ್ತೀರಾ ಆ್ಯಂಡ್ ನಿಮ್ಮ ಒಂದು ರಿಲೇಶನ್ಶಿಪ್ ಏನಿದೆಯಲ್ಲ ಅದು ಚೇಂಜಸ್ ಆಗುವಂತಹ ಚಾನ್ಸಸ್ ಇದೆ. ಯಾರೆಲ್ಲ ಸಫರ್ ಮಾಡ್ತಿದ್ದೀರಾ ಅವ್ರಿಗೆ ಮಾತ್ರ ಇದು. ಓಕೆ, ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿ ನಮಗೆ ಸ್ಟಕ್ನೆಸ್ ಇದೆ, ನಮಗೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ, ನಮಗೆ ಟಾಕ್ಸಿಕ್ ರಿಲೇಶನ್ಶಿಪ್ಪು ಆ ಥರದಲ್ಲಿ ಇದ್ದರೆ ಮಾತ್ರ ಇದು ರೆಸನೇಟ್ ಆಗುತ್ತೆ, ಅವ್ರಿಗೆ ಮಾತ್ರ ಇರುತ್ತೆ. ಅದರ್ವೈಸ್ ಬೇರೆಯವ್ರಿಗೆ ನಮ್ಗೆ ಏನೂ ಇಲ್ಲ, ನಾವು ರಿಲೇಶನ್ಶಿಪ್ಪಲ್ಲೆಲ್ಲ ಚೆನ್ನಾಗಿದ್ದೀವಿ ಅಂತ ಅಂದರೆ ಇಟ್ಸ್ ಓಕೆ, ಇಟ್ಸ್ ಎನ್ಹಾನ್ಸ್ ಆಗ್ತಾ ಹೋಗುತ್ತೆ. ಅಂದರೆ ಮೀನ್ಸ್ ನಿಮ್ಮ ಒಂದು ರಿಲೇಶನ್ಶಿಪ್ ಇನ್ನೂ ಕೂಡ ಚೆನ್ನಾಗಾಗುವಂತಹ ಒಂದು ಪೀರಿಯಡ್ ಇದು. ಓಕೆ, sensory awareness, heighten your sensory awareness. It supports your intuitive flow. ಸೆನ್ಸರಿ ಅವೇರ್ನೆಸ್ ಅಲ್ಲಿ ಬೆಸ್ಟ್ ಅಂತ ಅಂದರೆ ರೇಖಿಯನ್ನು ಮಾಡುವಂಥದ್ದು. ಯಾರೆಲ್ಲ ರೇಖಿ ಕಲ್ತಿಲ್ಲೋ ಸೊ ರೇಖಿ ಕ್ಲಾಸ್ಗಳಿರುತ್ತೆ ನಮ್ಮದು. ಸೊ ರೇಖಿಯನ್ನು ನೀವು ಅಡಾಪ್ಟ್ ಮಾಡ್ಕೋಬೋದು ಒಂದು. ಆ್ಯಂಡ್ ಆಲ್ರೆಡಿ ರೇಖಿಯಲ್ಲಿ ಇದ್ದೀರಾ ಅಂತ ಅಂದರೆ ಹೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಬೇರೆಯವ್ರಿಗೆ ಹೀಲಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಅದನ್ನು ಕೂಡ ತೋರಿಸುತ್ತೆ. ಆ್ಯಂಡ್ ನನಗೆ ಇಲ್ಲಿ ಸಡನ್ನಾಗಿ ರೆಸನೇಟ್ ಆಗ್ತಾ ಇರುವಂಥದ್ದು ಏನು ಅಂತಂದರೆ ದಾನಗಳನ್ನು ಮಾಡಿ. ಯಾವುದೇ ಒಂದು ಟೆಂಪಲ್ಗೆ ಹೋಗಿ ಅದು ರಿಲೇಟೆಡ್ ಆಗಿ ಆ ಒಂದು ಗ್ರಹದ ರಿಲೇಟೆಡ್ ಆಗಿ ನೀವು ದಾನ ಮಾಡ್ಬೋದು. ಇವಾಗ ಗುರುವಿನ ಟೆಂಪಲ್ಗೆ ಹೋಗ್ತೀರಾ ಅಂತ ಅಂದರೆ ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮೀಜಿ ಆಗಿರ್ಬೋದು, ನಾವೇನು ಮಾಡ್ತೀವಿ, ಗುರು ಗ್ರಹಕ್ಕೆ ಕಡಲೆಕಾಳು ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಕಡಲೆಕಾಳುಗಳನ್ನು ನೀವು ನಿಮ್ಮ ಕೈಯಿಂದ ಕೊಡೋದಾಗಿರ್ಬೋದು, ಕಾಣಿಕೆಗಳನ್ನು ಕೊಡೋದಾಗಿರ್ಬೋದು, ಬಡವರಿಗೆ ದಾನ ಮಾಡೋ ಆಗಿರ್ಬೋದು. ಸೊ ದಾನದ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅದು ಬಟ್ಟೆ ಆಗಿರ್ಬೋದು, ದುಡ್ಡಾಗಿರ್ಬೋದು, ಎಜುಕೇಷನ್ಗೆ ಹೆಲ್ಪ್ ಮಾಡೋದಾಗಿರ್ಬೋದು, ನಿಮಗೆ ತಕ್ಕಾಗೆ ಇಷ್ಟೇ ಲಕ್ಷ ಕೊಡಿ, ಇಷ್ಟೇ ಸಾವಿರ ಕೊಡಿ ಅಂತ ಹೇಳ್ಬಿಟ್ಟು ಏನೂ ಕೂಡ ಇಲ್ಲಿ ನಾನು ಮೆನ್ಷನ್ ಮಾಡ್ತಾ ಇಲ್ಲ. ನಿಮಗೆ ಎಷ್ಟಿರುತ್ತೋ ಅಷ್ಟು, 1 ರೂಪಾಯಿದಷ್ಟು, 2 ರೂಪಾಯಿಷ್ಟು, ನಿಮಗೆ ಎಷ್ಟಾಗುತ್ತೋ ಅಷ್ಟು ದಾನ ಮಾಡೋದ್ರಿಂದನೂ ಕೂಡ ನಿಮ್ಮ ಒಂದು ಏನು ಸ್ಟಕ್ ಅಂತ ಅನಿಸ್ತಾ ಇದೆ, ಯಾವುದರನ್ನೇ ಆಗಿರ್ಬೋದು, ಕೋರ್ಟ್ ಕಚೇರಿ ಅಥವಾ ರಿಲೇಶನ್ಶಿಪ್ಪು ಅಥವಾ ಮತ್ತಿನ್ನೋದ್ರಲ್ಲೂ ನಮಗೆ ಕಷ್ಟದಲ್ಲಿ ಇದ್ದೀವಿ ಅಂತ ಅಂದರೆ ಈ ಒಂದು ದಾನದ ಮುಖಾಂತರ ನೀವು ಈ ಒಂದು ಪೀರಿಯಡಲ್ಲಿ ದಾನ ಮಾಡೋದ್ರಿಂದ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಥ್ಯಾಂಕ್ ಯು. ನಮಸ್ತೆ ಕನ್ಯಾ ರಾಶಿಯವರಿಗೆ ಬುಧನ ಒಂದು ಕುಂಭರಾಶಿಯಲ್ಲಿ ಇರೋದ್ರಿಂದ ಏನೆಲ್ಲ ಒಂದು ಟ್ಯಾರೋ ಗೈಡೆನ್ಸ್ ಅಂತ ಅನ್ನೋದು ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಹೋ, ಡ್ರ್ಯಾಗನ್. Uncovering treasure. Beneath the surface lies great bounty. ಅನ್ಕವರಿಂಗ್ ಟ್ರೆಷರ್ ಅಂತ ಅಂದರೆ ಇಲ್ಲಿ ನಿಮಗೆ ಈ ಒಂದು ಪೀರಿಯಡಲ್ಲಿ ಗೇನ್ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಇದೆ. ಅಂದರೆ ಆಸ್ತಿ ಬರುವಂಥದ್ದು ಅಥವಾ ನಿಮ್ಮ ಹೆಸರಲ್ಲಿ ಆಸ್ತಿ ನೀವು ಮಾಡ್ಕೊಳ್ಳುವಂಥದ್ದು, ಮನೆ ಕಟ್ಟುವಂತಹ ಯೋಗ ಆಗಿರ್ಬೋದು, ಅಥವಾ ರೆಂಟಿಗೆ ಏನಾದರೂ ನಾವು ಬಾಡಿಗೆ ಏನಾದರೂ ಬಿಟ್ಟಿದ್ದೀವಿ ಅಂತ ಅಂದರೆ ರೆಂಟಲ್ಲಿ ಚೆನ್ನಾಗಿ ಕರೆಕ್ಟ್ ಟೈಮಿಗೆ ಬಂದು ರೆಂಟ್ ಇನ್ಕ್ರೀಸ್ ಅಂದರೆ ಮೀನ್ಸ್ ನಿಮಗೆ ಲಾಭದಲ್ಲಿ ರೆಂಟನ್ನು ನೀವು ಕೊಡ್ತೀರಾ. ಈ ಪೀರಿಯಡಲ್ಲಿ ಸೇಲ್ ಮಾಡೋಂಗಿದ್ರೆ ನೀವು ಪ್ರಾಪರ್ಟಿಯನ್ನು ಸೇಲ್ ಮಾಡಿದರೆ ಅದು ಲಾಭಕ್ಕೆ ಹೋಗುವಂಥದ್ದು. ಆ್ಯಂಡ್ ಅಚಾನಕ್ಕಾಗಿ ಅಚಾನಕ್ಕಾಗಿ ಒಂದು ಅಮೌಂಟ್ ನಿಮ್ಮ ಕೈಯಲ್ಲಿ ಬಂದು ಸೇರುವಂಥದ್ದು. ಅಂದರೆ ನೀವು ಎಲ್ಲೋ ಯಾರೋ ಒಬ್ರು ಕೊಟ್ಟಿರ್ತಾರೆ, ಕೊಡಲ್ಲ ಅಂತ ಹೇಳ್ತಾ ಇರ್ತಾರಲ್ಲ. ಸೊ ಈ ಒಂದು ಪೀರಿಯಡಲ್ಲಿ, ಈ ಒಂದು ಬುಧನ ಒಂದು ಪೀರಿಯಡಲ್ಲಿ ಟ್ರೆಷರ್ ಬಗ್ಗೆನೇ ಬಂದಿರೋದ್ರಿಂದ ಕಾರ್ಡ್ಸ್, ಸೊ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಒಂದು ಪೀರಿಯಡಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನಾದರೂ ಬೇರೆಯವರು ನೀವೇನಾದರೂ ಬೇರೆಯವ್ರಿಗೆ ಸಾಲ ಕೊಟ್ಟಿದ್ದಾಗ ಅವರು ನಮಗೆ ಕೊಡ್ತಾ ಇಲ್ಲ, ಮಾಡ್ತಾ ಇಲ್ಲ, ಆ ಥರದಲ್ಲಿ ಇತ್ತು ಅಂತ ಅಂದರೆ ನಿಮಗೆ ಗೇನ್ ಆಗುವಂಥದ್ದು, ಬಿಸ್ನೆಸ್ಸಲ್ಲಿ ಗೇನ್, ಜಾಬಲ್ಲಿ ಹೊಸ ಟ್ರಾನ್ಸ್ಫಾರ್ಮೇಷನ್, ಹೊಸದು ಪ್ರಮೋಷನ್ ಆ ಥರದಲ್ಲಿ ಹೋಗುತ್ತೆ. ಓಕೆ, ಸೊ ಆ ಥರದಲ್ಲಿ ಚೇಂಜಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಕನ್ಯಾ ರಾಶಿಯವರಿಗೆ ಮತ್ತೇನು ಮೆಸೇಜಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು. Gossip.
ಕನ್ಫ್ಯೂಷನ್ಸ್ ಆ್ಯಂಡ್ ಕೆಲವೊಂದು ವಿಚಾರದಲ್ಲಿ ಕನ್ಫ್ಯೂಷನ್ಸ್ ಆಗಿದ್ದೀರಾ ಆ್ಯಂಡ್ ಗಾಸಿಪ್ ಅಂತಲೂ ಬಂದಿದೆ. ಸೊ ಇಲ್ಲಿ ಗಾಸಿಪ್ ಅಂತ ಅಂದರೆ ಯಾವುದೋ ಒಂದು ವಿಚಾರಕ್ಕೆ ನೀವು ಏನೋ ಒಂದು ಹೊಸದಾಗಿ ಕಲಿತಾ ಇರ್ತೀರಾ, ಏನೋ ಒಂದಕ್ಕೆ ಗಾಸಿಪ್ ಆಗಿ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ಅದರಿಂದ ನೀವು ಕನ್ಫ್ಯೂಷನ್ಸ್ ಆಗಿರ್ಬೋದು. ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ, ನನಗೆ ಯಾಕೆ ಮಾತಾಡ್ತಾ ಇದ್ದಾರೆ ಇವರು, ಆ ಥರದಲ್ಲಿ ಕನ್ಫ್ಯೂಷನ್ ಸ್ಟೇಟಲ್ಲಿ ನೀವು ಇದ್ರೂ ಇರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಬರುವಂತಹ ಚಾನ್ಸಸ್ಸು ಕೂಡ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ನೋಡೋಣ ಮತ್ತೆ ಕನ್ಯಾ ರಾಶಿಯವ್ರಿಗೆ ಏನು ಮೆಸೇಜಸ್ ಇದೆ ಅಂತ ಅನ್ನೋದು. ಡೊಮೆಸ್ಟಿಕ್ ಹಾರ್ಮನಿ. ಓಕೆ, ಸೊ ಅದ್ರ ಬಗ್ಗೆ ಕನ್ಫ್ಯೂಷನ್ಸ್ ಏನಾದರೂ ಇತ್ತು ಅಂತ ಅಂದರೆ ಅದನ್ನೆಲ್ಲದನ್ನು ಕೂಡ ನೀವು ಅದರಿಂದ ಹೊರಗಡೆ ಬನ್ನಿ ಆ್ಯಂಡ್ ಅದಕ್ಕೆ ಫ್ಯಾಮಿಲಿಯಲ್ಲಿ ನಿಮಗೆ ಒಂದು ಸಪೋರ್ಟಿವ್ನೆಸ್, ಫ್ಯಾಮಿಲಿ ಬಾಂಡಿಂಗ್, ರಿಲೇಷನ್ಶಿಪ್ಪು ಆ ಥರದಲ್ಲೆಲ್ಲ ತೋರಿಸುತ್ತೆ. ಒಂದು ಹಾರ್ಮನಿ ರೀತಿಯಲ್ಲಿ ನಿಮಗೆ ಬೆನಿಫಿಟ್ ಆಗುವಂಥದ್ದು ತೋರಿಸ್ತಾ ಇದೆ. ನೋಡೋಣ ಮತ್ತೇನು ಮೆಸೇಜಸ್ ಇದೆ ಅಂತ ಅನ್ನೋದು. ಥ್ಯಾಂಕ್ ಯು. Energetic alignment. Align your energy centers. Balance, bring clarity and peace. 7 ಚಕ್ರದಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಏನಾದರೂ ಆಗಿದ್ರೆ, 7 ಚಕ್ರಗಳು ಏನು ಅಂತಂದರೆ ಇವಾಗ ಮೂಲಾಧಾರ ಚಕ್ರ ಅಂತೀವಿ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಇದೇ ರೀತಿ 7 ಚಕ್ರ ಇರುವಂತಹ ಒಂದು ನಮ್ಮ ದೇಹ 7 ಚಕ್ರದಿಂದ ಮಾರ್ಪಾಟಾಗಿರುತ್ತೆ. ಸೊ ಅದರಲ್ಲಿ ಬ್ಯಾಲೆನ್ಸನ್ನು ತೊಗೊಂಡು ಬಂದರೆ ಅಂತಂದರೆ ಈ ಒಂದು ಕನ್ಫ್ಯೂಷನ್ಸ್, ನೀವೇನು ಕನ್ಫ್ಯೂಷನ್ ಅಂತ ಹೇಳ್ಬಿಟ್ಟು ಬಂದಿರುವಂಥದ್ದು ಇದೆಯಲ್ಲ, ಸೊ ಇದೆಲ್ಲದೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ ಅಂತ ಅನ್ನೋದು. ಆ್ಯಂಡ್ 7 ಚಕ್ರ ನಿಮಗೆ ಬ್ರೇಸ್ಲೆಟ್ ಸಿಗುತ್ತೆ. ಸೊ ಅದನ್ನು ಕೂಡ ವೇರ್ ಮಾಡೋದ್ರಿಂದ 7 ಚಕ್ರ, ಎಸ್ಪೆಷಲಿ 7 ಚಕ್ರದ್ದು ಬ್ರೇಸ್ಲೆಟ್ ಸಿಗುತ್ತೆ, ಅದನ್ನು ಕೂಡ ನೀವು ವೇರ್ ಮಾಡಿ ಆ ಒಂದು ಬ್ಯಾಲೆನ್ಸನ್ನು ನೀವು ತಗೊಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬಂದ್ಬಿಟ್ಟು ತುಲಾ ರಾಶಿ. ಸೊ ತುಲಾ ರಾಶಿಯವ್ರಿಗೆ ಏನು ಮೆಸೇಜಸ್ ಇದೆ, ಬುಧನ ಒಂದು ಕುಂಭ ರಾಶಿಗೆ ಬಂದಿರೋದ್ರಿಂದ ಏನು ಗೈಡೆನ್ಸ್ ಇದೆ ಟ್ಯಾರೋ ಮುಖಾಂತರ ಅಂತ ಅನ್ನೋದು. ಥ್ಯಾಂಕ್ ಯು. ತುಲಾ ರಾಶಿ. ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್. ಯು ಆರ್ ಎ ಚೆರಿಸ್ಡ್ ಬೈ ದ ಏಂಜಲ್ಸ್. ಎಲ್ಲೋ ಒಂದು ಕಡೆ ನೀವು ನಂಬಿರುವಂತಹ ಒಂದು ದೇವರಾಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು, ಅಥವಾ ಶಕ್ತಿ ಆಗಿರ್ಬೋದು, ದೇವಿ ಆಗಿರಬಹುದು, ತುಲಾ ರಾಶಿಯಲ್ಲಿ ಸ್ವಲ್ಪ ಆ ಒಂದು ಪ್ರೊಟೆಕ್ಷನ್ ನಿಮಗೆ ಸಿಕ್ಕಿದೆ ಆಲ್ರೆಡಿ, ಇಲ್ಲ ಅಂತಂದರೆ ಈ ಒಂದು ಪೀರಿಯಡಲ್ಲಿ ಸಿಗುತ್ತೆ. ಆ್ಯಂಡ್ ಯಾವುದೇ ರೀತಿಯಾದಂತಹ ಲಾಸ್ಗಳು, ಬ್ಯಾಡ್ ಇವೆಂಟ್ಸ್ಗಳು ಅಷ್ಟೊಂದೇನು ನಡೆಯಲ್ಲ. ಯು ಆರ್ ಆಲ್ವೇಸ್ ಪ್ರೊಟೆಕ್ಟೆಡ್ ಬೈ ಸಮ್ವನ್, ಅಥವಾ ಗುರು ಅಂತ ನಂಬ್ತಿರೋ ಅವ್ರ ಕಡೆಯಿಂದ ಒಂದು ಪ್ರೊಟೆಕ್ಷನ್ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ಏಂಜಲ್ಸ್ನ ಯಾರು ನಂಬ್ತಿರೋ ಏಂಜಲ್ಸ್ ಕೂಡ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಏಂಜಲ್ಸ್ ಕಾರ್ಡ್ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಶನಿವಾರ 7ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಒಂದು ಏಂಜಲ್ಸ್ಗಳ ಒಂದು ಫ್ರೀ ವೆಬಿನಾರ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಬಂದು ಜಾಯಿನ್ ಆಗಬಹುದು. ಓಕೆ, ಸೊ ನೋಡೋಣ ಮತ್ತೇನು ಮೆಸೇಜಸ್ ಇದೆ ತುಲಾ ರಾಶಿಯವರಿಗೆ. ಸರ್ವಿಸ್. ಇಲ್ಲಿ ಮನೆಯಲ್ಲಿ ಏನಾದರೂ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಅಂದರೆ, ಓಕೆ, ಸೊ ಯಾರಿಗೂ ಹುಷಾರಿಲ್ಲ, ಪದೇ ಪದೇ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ, ಅಥವಾ ಯಾರೋ ಏನೋ ಫ್ರೆಂಡ್ಸ್ಗೆ ಹಾಸ್ಪಿಟಲಿಗೆ ಹೋಗಿ ನೋಡ್ಕೊಂಡು ಬರುವಂಥದ್ದು, ಬಟ್ ಏನೋ ಹಾಸ್ಪಿಟಲ್ ವಿಸಿಟ್ ಪದೇ ಪದೇ ಆಗ್ತಾ ಇದೆ, ಇಲ್ಲಾಂದರೆ ನಿಮಗೆ ಹುಷಾರಿಲ್ಲ, ಎರಡು ಕೂಡ ಆಗುತ್ತೆ. ಸೊ ಆರ್ಕ್ಏಂಜಲ್ ಮೈಕಲ್ ಅಂತ ಹೇಳ್ಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಚಾಂಟ್ ಮಾಡಿ, ಹೆಲ್ಪ್ ಮಾಡಿ, ನಮಗೆ ಆ ಒಂದು ಆರೋಗ್ಯವನ್ನು ನೀವು ತಂದುಕೊಡಿ ಅಂತಲೂ ಕೂಡ ನೀವು ಪ್ರೇಯರ್ ಮಾಡ್ಬೋದು. ಇಲ್ಲಿ ಸರ್ವಿಸ್ ಅಂತ ಹೇಳ್ಬಿಟ್ಟು ಬಂದಿರೋದ್ರಿಂದ ಯಾವುದಾದ್ರೂ ಓಲ್ಡ್ ಏಜ್ ಹೋಮ್ಗಳಿಗೆ, ಓಕೆ, ಓಲ್ಡ್ ಏಜ್ ಹೋಮ್ಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ಒಂದು ಸೇವೆಯನ್ನು ಮಾಡ್ಬೋದು. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೇವೆಯನ್ನು ಮಾಡೋದ್ರಿಂದನೂ ಈ ಒಂದು ಪೀರಿಯಡಲ್ಲಿ ನಿಮಗೆ ಪ್ರೊಟೆಕ್ಷನ್ ಇನ್ನೂ ಕೂಡ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಥ್ಯಾಂಕ್ ಯು. ಪ್ರೈಡ್. ಪ್ರಿಸರ್ವೆನ್ಸ್. ಮಾನಸಿಕವಾಗಿ
ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುವಂಥದ್ದು. ನಂಬರ್ 4 ಇಂದ ಯಾವಾಗಲೂ ಕೂಡ ರಾಹುವಿನ ಒಂದು ನಂಬರ್ ಅಂತ ಹೇಳ್ತೀವಿ. ಇಂಟೆಲಿಜೆನ್ಸಿಂದ ಜಾಸ್ತಿ ಬೇಗ ಬೇಗ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಈ ಒಂದು ಪೀರಿಯಡಲ್ಲಿ. ಬಟ್ ಆದರೆ ಕಂಟ್ರೋಲ್ ಮಾಡಿಕೊಂಡು ಪೇಷನ್ಸಿಂದ ನೀವು ಕೆಲಸಗಳನ್ನು ಮಾಡಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ ಈ ಒಂದು ಪೀರಿಯಡಲ್ಲಿ. ಮತ್ತು ಮೆಸೇಜಸ್ ಇದೆ ತುಲಾ ರಾಶಿಯವರಿಗೆ, ನೋಡೋಣ. ಎಮೋಷನಲ್ ಕ್ಲಾರಿಟಿ ಶಾರ್ಪನ್ಸ್ ಯುವರ್ ಇಂಟ್ಯೂಷನ್. ನನಗೆ ಯಾರೋ ಏನೋ ಅಂದರು, ಅದರಿಂದ ನಾನು ತುಂಬ ದುಃಖ ಆಗೋದು, ಅಳೋದು, ಸಣ್ಣ ವಿಚಾರಗಳಿಗೆ ಮಾನಸಿಕವಾಗಿ ತಗೊಳ್ಳೋ ಅಂಥದ್ದು ತೋರಿಸ್ತಾ ಇದೆ. ಆ್ಯಂಡ್ ನಿಮ್ಮಲ್ಲೇ ನೀವು ಒಂದು ಕ್ಲಾರಿಟಿ ಇಲ್ಲ ನಿಮಗೆ, ಅದು ಸರಿ ಇದೆನೋ ಅವ್ರು ತಪ್ಪಿದೆನೋ, ಯಾಕೆ ಅಂತ ಇದ್ದಾರೆ, ನೀವ್ಯಾಕೆ ಅನ್ಸ್ಕೊತಾ ಇದ್ದೀರಾ, ಅದು ಯಾವುದ್ರ ಬಗ್ಗೆನೂ ನಿಮಗೆ ಒಂದು ಕ್ಲಾರಿಟಿ ಇಲ್ಲ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ಹಾಗಾಗಿ ಮೇ ಬಿ ನೀವು ಕೂಡ ರಾತ್ರಿ ನಿದ್ದೆ ಬರದೇ ಇರುವಂಥದ್ದು, ಆ್ಯಂಗ್ಸೈಟಿಗೆ ಅಥವಾ ಡಿಪ್ರೆಷನ್ಗೆ ಒಳಗಾಗಿರಬಹುದು. ಬೆಸ್ಟ್ ಅಂತ ಅಂದರೆ ಈ ಥರ ಏನಾದರೂ ಇತ್ತು ಅಂತ ಅಂದರೆ ಈ ರೀತಿಯಾದಂತಹ ಒಂದು ಅಮೆಥಿಸ್ಟ್ನ ನಿಮ್ಮ ಒಂದು ಎಲ್ಲಿ ಮಲ್ಕೊಳ್ತಿರೋ, ಓಕೆ, ಸೊ ಅಲ್ಲಿ ನೀವು ಇಟ್ಕೊಂಡು ಮಲಗಬಹುದು. ಸೊ ನಿಮಗೆ ಜಾಸ್ತಿ ಕ್ಲಾರಿಟಿ ಸಿಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಈ ರೀತಿ ಕ್ರಿಸ್ಟಲ್ಗಳನ್ನು ಯೂಸ್ ಮಾಡೋದ್ರಿಂದ. ಇಲ್ಲ ಬ್ರೇಸ್ಲೆಟ್ ಕೂಡ ವೇರ್ ಮಾಡ್ಬೋದು ಈ ಒಂದು ಪೀರಿಯಡಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರಾಶಿ ವೃಶ್ಚಿಕ ರಾಶಿ. ಸೊ ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಮೆಸೇಜಸ್ ಇದೆ ಈ ಒಂದು ಪೀರಿಯಡಲ್ಲಿ ಅಂತ ಅನ್ನೋದು ಆಗಿರುತ್ತೆ. ಥ್ಯಾಂಕ್ ಯು. ಸಪೋರ್ಟ್ಸ್ fellow travelers. ಸಪೋರ್ಟ್ ಈಸ್ ಆಲ್ ಅರೌಂಡ್ ಯು ಅಂತ ಹೇಳಿಬಿಟ್ಟು ಬರ್ತಾ ಇದೆ. ಫೈನಾನ್ಷಿಯಲ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ನಿಮಗೆ ಸಪೋರ್ಟ್ ಅಂತ ಅನ್ನೋದು ಈ ವಿಚಾರದಲ್ಲಿ ಈ ಒಂದು ಪೀರಿಯಡಲ್ಲಿ ಏನು ಹೇಳಿದ್ನಲ್ಲ, ಫೆಬ್ರವರಿಯಿಂದ ಏಪ್ರಿಲ್ ತನಕ ಈ ಒಂದು ಪೀರಿಯಡಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆ್ಯಂಡ್ ನೀವು ಕೂಡ ಟ್ರಾವೆಲ್ ಮಾಡ್ಬೋದು, ಅದು ಕೂಡ ತೋರಿಸ್ತಾ ಇದೆ. ಓಕೆ, ನೀವು ಕೂಡ ಜಾಸ್ತಿ ಇಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಹೋಗುವಂಥದ್ದು, ಅಚಾನಕ್ಕಾಗಿ ಟ್ರಾವೆಲ್ ರಿಲೇಟೆಡ್ ಆಗಿ ಜಾಬಿಂದು ಅಂತಂದರೆ ಸಡನ್ನಾಗಿ ಜಾಬ್ ಚೇಂಜ್ ಆಗುವಂಥದ್ದು, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಟೆಂಪಲ್ ವಿಸಿಟ್ ಆಗಿರ್ಬೋದು, ಅಥವಾ ಕೆಲಸದ ವಿಚಾರಕ್ಕೆ ಬೇರೆ ಊರಿಗೆ ಹೋಗುವಂಥದ್ದು ಕೂಡ ತೋರಿಸ್ತಾ ಇದೆ. ಸುಬ್ರಹ್ಮಣ್ಯನ ಆರಾಧಕರಾಗಿರ್ಬೋದು. ಓಕೆ, ಸೊ ಸುಬ್ರಹ್ಮಣ್ಯ ದೇವರು ನಿಮಗೆ ಒಂದು ಪ್ರೊಟೆಕ್ಷನ್ ಇದೆ ಅವ್ರದ್ದು ಅಂತಲೂ ಕೂಡ ತೋರಿಸ್ತಾ ಇದೆ, ಯಾಕಂದರೆ ನವಿಲು ಬಂದಿರೋದ್ರಿಂದ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಇಲ್ಲಿ ಮದುವೆ ಏನಾದರೂ ಆಗ್ತಾ ಇಲ್ಲ ಅಂತಂದರೆ ಈ ಒಂದು ಪೀರಿಯಡಲ್ಲಿ ಮದುವೆ ಆಗುವಂತಹ ಯೋಗನೂ ಕೂಡ ಬರಬಹುದು. ಒಂದು ಒಳ್ಳೆ ಪಾತ್ವೇ ಅಂಡ್ ಟ್ರಾವೆಲಿಂದ ನಿಮಗೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ಓಕೆ, ಏನು ಗೈಡೆನ್ಸ್ ಇದೆ ಮತ್ತೇನು ಹೇಳ್ತಾ ಇದೆ ಯೂನಿವರ್ಸ್ ಅಂತ ಅನ್ನೋದು. ಕಂಪ್ಲೀಷನ್, ಬಿಟರ್ ಸ್ವೀಟ್. ಇಲ್ಲಿ ಕಂಪ್ಲೀಷನ್ ಅಂತ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಕಂಪ್ಲೀಷನ್ ಅಂತ ಅಂದರೆ ಆಲ್ರೆಡಿ ನೀವು ಯಾವುದೋ ಒಂದು ವಿಚಾರಕ್ಕೆ, ಅದು ಬಿಸ್ನೆಸ್ ಲಾಸ್ ಅಂತ ಒಟ್ಟು ನಿಮ್ಮ ಕಡೆಯಿಂದ ಅದು ಕಳೆದೋಗಿದೆ. ಓಕೆ, ಸೊ ಕಳೆದೋಗಿರುವಂಥದ್ದು, ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡೋ ರೀತಿ ಅದು ಇಲ್ಲದೆ ಇರುವಂಥದ್ದು, ಅಥವಾ ಸಡನ್ನಾಗಿ ಕಳ್ಕೊಳ್ಳೋ ಅಂಥದ್ದು ಕೂಡ ತೋರಿಸ್ತಾ ಇದೆ ಈ ಒಂದು ಪೀರಿಯಡಲ್ಲಿ. ಸೊ ಹಾಗಾಗಿ ಏನಾದರೂ ಸೇಲ್ ಮಾಡ್ತಾ ಇದ್ದೀರಾ, ಅಗ್ರಿಮೆಂಟ್ಸ್ನ ನಿಮಗೆ ಸೈನ್ ಮಾಡ್ತಾ ಇದ್ದೀರಾ, ಜಾಬ್ ರಿಲೇಟೆಡ್ ಆಗಿ, ಬಿಸ್ನೆಸ್ ರಿಲೇಟೆಡ್ ಆಗಿ ಏನಾದರೂ ಇತ್ತು ಅಂತ ಅಂದರೆ ಅಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ಒಂದು ಪೀರಿಯಡಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ಚೆನ್ನಾಗಿ, ಆ್ಯಂಡ್ ಗೈಡೆನ್ಸ್ ಮುಖಾಂತರ ನೀವು ಮುಂದೆ ಒರಿಬೇಕು ಈ ಒಂದು ಪೀರಿಯಡಲ್ಲಿ. ಯಾಕಂದರೆ ಅಪಾರ್ಚುನಿಟೀಸು ಫೆಲೋ ಟ್ರಾವೆಲರ್ಸ್ ಬಂದಿರೋದ್ರಿಂದ ಅಪಾರ್ಚುನಿಟೀಸ್ ಬರುತ್ತೆ, ಬಟ್ ಚೆನ್ನಾಗಿರೋದು ನಿಮಗೆ ಗೋಚರ ಆಗಬೇಕಲ್ವ. ಸೊ ಹಾಗಾಗಿ ಎಮೋಷನಲ್ ಕ್ಲಾರಿಟಿ, ಫ್ಲೋ ಆಫ್ ಲೈಫ್, ಸರೆಂಡರ್ ಟು ಲೈಫ್ಸ್ ನ್ಯಾಚುರಲ್ ಫ್ಲೋ, ಟ್ರಸ್ಟ್ ವೇರ್ ಇಟ್ ಟೇಕ್ಸ್ ಯು.
ಸೊ ನನಗೆ ಇಲ್ಲಿ ಎನರ್ಜಿ ಪ್ರಕಾರ ಹೇಳೋದಾದರೆ ವೃಶ್ಚಿಕ ರಾಶಿಯಲ್ಲಿ ಯಾವುದೋ ಒಂದನ್ನು ನೀವು ಬೇಕು 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 ಅಂತ ಹೇಳ್ಬಿಟ್ಟು ಯಾವುದಾದ್ರೂ ನಾನು ಇಂಥದ್ದು ವಿಷಯನೇ ಅಂತಲೇ ಹೇಳ್ತಾ ಇಲ್ಲ, ಅದು ಕಾರ್ ತೊಗೊಳೋದಾಗಿರ್ಬೋದು, ಮನೆ ತೊಗೊಳೋದಾದ್ರೂ ಆಗಿರ್ಬೋದು, ಅಥವಾ ನನ್ನ ಜಾಬ್ ಇದೇ ಜಾಬಲ್ಲೇ ಇರಬೇಕು, ಅದೇ ಜಾಬಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಇರೋ ವಿಚಾರಗಳನ್ನು ನೀವು ಮರೆತು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋ ಬದಲು ನ್ಯಾಚುರಲ್ ಆಗಿ ಫ್ಲೋ ಆಗ್ಲಿಕ್ಕೆ ಬಿಡಿ. ಅದು ಎಲ್ಲಿ ತೊಗೊಂಡೋಗುತ್ತೋ ತೊಗೊಂಡೋಗಿ ಬಿಡಲಿ ನಿಮ್ಮನ್ನು. ಸೊ ಅದೇನಾಗುತ್ತೆ, ನ್ಯಾಚುರಲ್ ಆಗಿ ಫ್ಲೋ ಇರೋದ್ರಿಂದ ನಿಮಗೆ ಪಾಸಿಟಿವ್ ಆಗಿ ಕರ್ಕೊಂಡೋಗುತ್ತೆ. ಎಲ್ಲೂ ಕೂಡ ಸ್ಟಕ್ನೆಸ್ ಫೀಲ್ ಅನ್ಸಲ್ಲ, ನಿಮಗೆ ಹೆವಿ ಅಂತ ಅನ್ಸಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ವೃಶ್ಚಿಕ ರಾಶಿ. ವೆಲ್ಕಮ್ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಈ ಒಂದು ಪೀರಿಯಡ್ ಅಲ್ಲಿ ಏನೆಲ್ಲ ಟ್ಯಾರೋ ಗೈಡೆನ್ಸ್ ಇದೆ ಅಂತ ಅನ್ನೋದು ನೋಡೋಣ. ಥ್ಯಾಂಕ್ ಯು. ಓಕೆ, ಎಕ್ಸ್ಪ್ಯಾಂಡ್ ಯುವರ್ ಹಾರಿಸನ್. ಇಲ್ಲಿ ಮೊದಲನೇದಾಗಿ ಬಂದಿರುವಂಥದ್ದು, ನೀವೇನು ಯೋಚನೆ ಮಾಡ್ತಾ ಇದ್ದೀರೋ ಅದಕ್ಕಿಂತ ಮೀರಿ ನಿಮ್ಮಲ್ಲಿ ಒಂದು ಒಳಗಿನ ಒಂದು ಶಕ್ತಿ ಅಂತ ಇದೆ. ಇದು ಇಲ್ಲಿಗೆ ಸ್ಟಾಪ್ ಇಲ್ಲ ನಿಮ್ದು. ಅದನ್ನ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡಬೇಕು ಅಂತ ಹೇಳ್ತೀವಲ್ವಾ, ಸೊ ಆ ರೀತಿಯಲ್ಲಿ ತೋರಿಸ್ತಾ ಇದೆ. ಇವಾಗ ಏನು ಯೋಚನೆ ಮಾಡ್ತಾ ಇದ್ದೀರೋ ಅದಕ್ಕಿಂತ ಮೀರಿ ಕೂಡ ನೀವು ಯೋಚನೆ ಮಾಡಿ ನಿಮ್ಮ ಕೆಲಸಗಳನ್ನ, ಕಾರ್ಯಗಳನ್ನ, ಬಿಸ್ನೆಸ್, ಜಾಬ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಅದರಲ್ಲಿ ಏಳ್ಗೆ ತಗೊಂಡು ಬರಬಹುದು. ಇನ್ ಕೇಸ್ ನೀವೇನಾದ್ರೂ ಒಂದು ಬ್ರಾಡ್ ಮೈಂಡ್ ಅಲ್ಲಿ ಯೋಚನೆ ಮಾಡೋದು, ದೊಡ್ಡದಾಗಿರುವಂತಹ ಒಂದು ಯೋಚನೆ ಮಾಡೋದಾದ್ರೆ ಆ ಒಂದು ಶಕ್ತಿ ಆಲ್ರೆಡಿ ಇದೆ ಅಂತಾನೂ ತೋರಿಸುತ್ತೆ. ಅಂಡ್ ತುಂಬಾ ರಿಸರ್ವ್ ಆಗಿ ಒಂದು ಏನಂತಾರೆ, ಒಂದು ನಮ್ಗೆ ಇಷ್ಟೇ ಸಾಕು ಬಿಡು ಅಂತ ಒಂದು ಬೌಂಡ್ರಿಯನ್ನ ಕಟ್ಕೊಂಡಿರ್ತೀವಲ್ವಾ, ಸೊ ಅದನ್ನ ಬಿಟ್ಟು ನೀವು ಯೋಚನೆ ಮಾಡಿ ಅಂತ ಅನ್ನೋದು. ಅಂಡ್ ಇಲ್ಲಿ ವಾಸ್ಟ್ ಅಂತ ಬಂದಿರುವಂಥದ್ದು, ವಿಸ್ಟಾಸ್ ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ರೆಸನೇಟ್ ಆಗ್ತಾ ಇರೋದು, ವಾಸ್ತು ರಿಲೇಟೆಡ್ ಆಗಿ ಏನಾದರೂ ಕ್ಲಾಸಸ್ ಏನಾದರೂ ತಗೋಬೇಕು ನೀವು, ವಾಸ್ತುವನ್ನ ಕಲಿಬೇಕು ಅನ್ನೋದಾಗಿದ್ರೆ ಅದರ ರಿಲೇಟೆಡ್ ಆಗಿ, ವಾಸ್ತು ರಿಲೇಟೆಡ್ ಆಗಿ ನೀವು ತಗೋಬಹುದು. ಓಕೆ, ಕಲಿಬೇಕು ಅಂತ ಆಸಕ್ತಿ ಇದ್ರೆ ಆಲ್ರೆಡಿ ಇರುತ್ತೆ, ಕೆಲವೊಬ್ಬರಿಗೆ ಆಸಕ್ತಿ ಇರುತ್ತೆ. ಸೊ ಅದ್ರ ರಿಲೇಟೆಡ್ ಆಗಿ ಏನಾದ್ರೂ ಕನ್ಫ್ಯೂಷನ್ಸ್ ಇತ್ತು ಅಂತಂದ್ರೆ ನೀವು ಅದರಿಂದ ನೀವು ನೋಡ್ಬೋದು. ಅಂಡ್ ಮನೆಯ ವಾಸ್ತುವನ್ನ ಕರೆಕ್ಷನ್ಸ್ ಮಾಡ್ಕೊಳ್ಳಿ ಅಂತಾನು ಕೂಡ ತೋರಿಸ್ತಾ ಇದೆ. ಓಕೆ, ಅಂಡ್ ನೋಡೋಣ ಧನಸ್ಸು ರಾಶಿಯವರಿಗೆ ಏನ್ ಮೆಸೇಜಸ್ ಇದೆ ಈ ಒಂದು ಪೀರಿಯಡ್ ಅಲ್ಲಿ ಅನ್ನೋದು. ವರ್ಕ್ಹೋಲಿಕ್. ಓಕೆ, ಪೇಂಟಿಂಗ್ಸ್ ಎಲ್ಲ ಇಷ್ಟ ಆಗುತ್ತೆ. ನಿಮ್ಮ ರಿಲೇಟೆಡ್ ಆಗಿ ಹೇಳಿದ್ನಲ್ಲ, ಈ ಒಂದು ಪೀರಿಯಡ್ ಅಲ್ಲಿ ನೀವು ತುಂಬಾನೇ ಕೆಲಸದಲ್ಲಿ, ಕಾರ್ಯದಲ್ಲಿ ತುಂಬಾನೇ ಚಟುವಟಿಕೆಯಿಂದ ಇರ್ತೀರಾ, ಆ ತರದಲ್ಲಿ ತೋರಿಸ್ತಾ ಇದೆ. ಅಂಡ್ ಬಿಸ್ನೆಸ್ ರಿಲೇಟೆಡ್ ಆಗಿ, ಜಾಬ್ ರಿಲೇಟೆಡ್ ಆಗಿ ಸ್ವಲ್ಪ ಯೋಚನೆ ಮಾಡಿ, ಅಂದ್ರೆ ಪಾಸಿಟಿವ್ ಆಗಿ ಇದ್ದೀರಾ, ಇನ್ನೂ ಚೆನ್ನಾಗಿ ಆಗುವಂಥದ್ದು ಕೂಡ ಇದೆ. ಅದನ್ನ ನೀವು ಯೋಚನೆ ಮಾಡ್ಬೇಕಾಗುತ್ತೆ ಅಂತ, ಅದನ್ನ ಬಿಟ್ಟು ಕೂಡ ಯೋಚನೆ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತ ಅನ್ನೋದ್ರಲ್ಲಿ ಇಲ್ಲಿ ತೋರಿಸ್ತಾ ಇದೆ. ಧನುಸ್ಸು ರಾಶಿಯವರಿಗೆ ಮತ್ತೆ ಮೆಸೇಜಸ್ ಇದೆ. ಹೀಲಿಂಗ್. ಓಕೆ, 66 ಇಂದ ಹೀಲಿಂಗ್ ಅಂತ ಅಂದ್ರೆ ಕನ್ಫ್ಯೂಷನ್ಸ್ ಏನಾದ್ರೂ ಇತ್ತು ಅಂದ್ರೆ, ಇನ್ ಕೇಸ್ ನೀವೇನಾದ್ರೂ ಹೀಲರ್ ಆಗಿರ್ಬೋದು, ಆಲ್ರೆಡಿ ನೀವು ಆಸ್ಟ್ರಾಲಜಿ ಕಲ್ತಿರೋರು, ನ್ಯೂಮರಾಲಜಿ, ಟ್ಯಾರೋ, ರೇಕಿ, ವಾಟ್ ಎವರ್, ನೀವೇನಾದ್ರೂ ಒಂದ್ರಲ್ಲಿ ಹೀಲಿಂಗ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ, ಸೊ ಆ ಹೀಲಿಂಗ್ ಇಂದ ನಿಮ್ಗೆ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀವು ಬೇರೆಯವ್ರಿಗೆ ಹೀಲಿಂಗ್ ಮಾಡೋದ್ರಿಂದ, ಓಕೆ, ಆ ತರದಲ್ಲಿ ಬರುತ್ತೆ. ಸೊ ಯು ಆರ್ ವೆರಿ ಬ್ಯುಸಿ. ಫೆಬ್ರವರಿಯಿಂದ ಏಪ್ರಿಲ್ ತನಕ ಏನ್ ಬುಧದ ಏನ್ ನಡೀತಾ ಇದೆಯಲ್ಲ, ಒಂದ್ರ ಮೇಲೆ ಒಂದು ಕೆಲಸಗಳು ಬರುವಂತದ್ದು, ನಿಮ್ಗೆ ಅಪಾರ್ಚುನಿಟೀಸ್ ಸಿಗುವಂತದ್ದು ಅಂಡ್ ಎನ್ಹಾನ್ಸ್ ಆಗುವಂತದ್ದು, ಅದೆಲ್ಲದೂ ಕೂಡ ತೋರಿಸ್ತಾ ಇದೆ. ವೆರಿ ಗುಡ್, ಥ್ಯಾಂಕ್ ಯು. ಇಂಟ್ಯೂಟಿವ್ ಕ್ರಿಯೇಟಿವಿಟಿ. ಇಂಟ್ಯೂಷನ್ ಫ್ಯೂಲ್ ಕ್ರಿಯೇಟಿವಿಟಿ, ಫಾಲೋ ಇಟ್ಸ್ ಗೈಡೆನ್ಸ್. ಇಲ್ಲೂ ಕೂಡ ಅಷ್ಟೇನೆ ನಾನು ಹೇಳ್ದೆ, ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡಬೇಕು,
ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಆ ಒಂದು ಕ್ಯಾರೆಕ್ಟರ್ಸ್ ಇದೆ. ಸೊ ಹಾಗಾಗಿ ಫಸ್ಟ್ ಕಾರ್ಡಲ್ಲೇ ನನಗೆ ನಾನು ನಿಮ್ಗೆ ಹೇಳಿದ್ದೀನಿ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಕ್ರಿಯೇಟಿವಿಟಿನ ಅಳವಡಿಸ್ಕೊಳ್ಳಿ. ನಿಮ್ಮ ವಾಟ್ ಎವರ್ ನೀವೇನು ಸಿಚುವೇಶನ್ ಅಲ್ಲಿ ಇದ್ದೀರಾ, ಸ್ವಲ್ಪ ಬಿಸ್ನೆಸ್ ಜಾಬ್ ಅಲ್ಲಿ ಇತ್ತು ಅಂತಂದ್ರೆ ಇನ್ನೂ ಕ್ರಿಯೇಟಿವಿಟಿ ಆಗಿ ವರ್ಕ್ ಮಾಡಿ, ಅದರಿಂದ ನಿಮ್ಗೆ ಎನ್ಹಾನ್ಸ್ ಆಗ್ತಾ ಹೋಗುತ್ತೆ. ಏನಾದ್ರೂ ಕಲಿಬೇಕು, ನಾಲೆಜ್ ರಿಲೇಟೆಡ್ ಆಗಿ ಕಲಿಬೇಕು ಅಂತ ಅಂದ್ರೆ ನೀವು ಗೋ ಫಾರ್ ಚೆನ್ನಾಗಿ ಬರುತ್ತೆ. ಇನ್ನು ಎಜುಕೇಶನ್ ಅಲ್ಲಿ ಇದ್ದೀರಾ, ಏನಾದ್ರೂ ಓದ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ ಅಂತಂದ್ರೂ ಕೂಡ ಅದು ಕೂಡ ಎನ್ಹಾನ್ಸ್ ಆಗುವಂಥದ್ದು ಯೂನಿವರ್ಸ್ ಕಡೆಯಿಂದ ಬಂದಿರುವಂತಹ ಒಂದು ಮೆಸೇಜಸ್ ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಮಕರ ರಾಶಿಯವರಿಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು ನೋಡೋಣ. ಈ ಒಂದು ಬುಧನ ಒಂದು ಕುಂಭ ರಾಶಿಗೆ ಪ್ರವೇಶ ಆಗಿರುವಂತದ್ದು ಏನ್ ಗೈಡೆನ್ಸ್ ಇದೆ ಈ ತಿಂಗಳಲ್ಲಿ ಅನ್ನೋದು. ಥ್ಯಾಂಕ್ ಯು. ಸರೆಂಡರಿಂಗ್ ಟು ದಿ ಜರ್ನಿ, ರಿಲೀಸ್ ಕಂಟ್ರೋಲ್. ಓಕೆ, ಇಲ್ಲಿ ಮಕರ ರಾಶಿಯಲ್ಲಿ ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಅಂಡ್ ಬ್ಯಾಡ್ ವರ್ಡ್ಸ್ ಗಳನ್ನ ಜಾಸ್ತಿ ಏನಾದ್ರೂ ಯೂಸ್ ಮಾಡ್ತಾ ಇದ್ರೆ, ನೆಗೆಟಿವಿಟಿಯಿಂದ ಏನಾದ್ರೂ ಇತ್ತು ಅಂತ ಅಂದ್ರೆ ಅದ್ರ ಬಗ್ಗೆ ನೀವು ಗಮನ ಕೊಡ್ಬೇಕಾಗತ್ತೆ. ಓಕೆ, ಪಾಸಿಟಿವ್ ಕಡೆಗೆ ಒಳ್ಳೆಯದನ್ನ ಮಾತನಾಡೋದು ಆ ತರದ್ದು. ಅಂಡ್ ಎಲ್ಲೋ ಒಂದ್ ಕಡೆ ಜರ್ನಿ ನಿಮ್ಗೆ ತೋರಿಸ್ತಾ ಇದೆ, ಅದರಲ್ಲೂ ಕೂಡ ಬೈಯೋದು, ನನ್ಗೆ ಯಾಕಾರು ಬಂತೋ ಏನೋ ಅಂತ ಅನ್ನುವಂಥದ್ದು, ಈ ತರದ್ದು ಡಿಸ್ಟರ್ಬೆನ್ಸ್ ಆಗಿರುವಂತಹ ಒಂದು ಸಿಚುವೇಶನ್ಸ್ ನಿಮ್ದಾಗಿರ್ಬಹುದು ಆಸ್ ಎ ಪ್ರೆಸೆಂಟ್, ಅಥವಾ ಮುಂದೆ ಬರಬಹುದು. ಸೊ ಯಾವಾಗ ವಿಡಿಯೋನ ನೋಡ್ತಿರೋ ಅವಾಗಿಂದ ಅದು ಸ್ವಲ್ಪ ಪಾಸಿಟಿವ್ನೆಸ್ ಆಗಿ ಇರೋದನ್ನ ನೀವು ಅಳವಡಿಸ್ಕೋಬಹುದು. ಅಂಡ್ ಆ ಒಂದು ಜರ್ನಿಯನ್ನ ನೀವು ನಂಬಬೇಕಾಗತ್ತೆ. ಓಕೆ, ಸೊ ನೋಡೋಣ ಮತ್ತೇನ್ ಮೆಸೇಜಸ್ ಇದೆ ಮಕರ ರಾಶಿಯವರಿಗೆ. ಡಿಸ್ಪಾಂಡೆನ್ಸ್, ಸೊ ಎಲ್ಲೋ ಒಂದ್ ಕಡೆ ಸ್ಯಾಟಿಸ್ಫೈ ಇಲ್ಲದೆ ಇರುವಂತಹ ಒಂದು ಕೆಲಸಗಳನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಈ ಒಂದು ಪೀರಿಯಡ್ ಅಲ್ಲಿ ನಿಮಗೆ ಇಷ್ಟ ಇದೆ ಅಂತ ಅಂದ್ರೆ ಮಾಡಿ. ಬೇರೆಯವ್ರಿಗೆ ಬೈಯೋದು ಇಲ್ಲಿ ಜಾಸ್ತಿ ಅದೇ ರೆಸನೇಟ್ ಆಗ್ತಾ ಇದೆ. ಬೇರೆಯವ್ರಿಗೆ ಬೈಯುವಂಥದ್ದು, ಅಥವಾ ಎಲ್ಲರೂ ಮೀನ್ಸ್ ಅಂದ್ರೆ ಇಲ್ಲಿ ಎಲ್ಲರೂ ಬೈತೀರಾ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೇಳ್ತಾ ಇಲ್ಲ, ಜಸ್ಟ್ ನಿಮ್ ಮನ್ಸಲ್ಲಿ ಏನಾದ್ರು ನೆಗೆಟಿವಿಟಿಯನ್ನ ತೋರಿಸ್ತಾ ಇದೆ. ಓಕೆ, ಸೊ ಜೆಲಸ್ ಫೀಲಿಂಗ್ ಮಾಡೋದು, ನೆಗೆಟಿವಿಟಿ ಎನರ್ಜಿ ಇರಬಹುದು, ಅಥವಾ ಕೆಲಸಗಳು ಮುಂದೋಗ್ತಾ ಇಲ್ಲ ಅಂತ ಅನ್ನೋದಕ್ಕೆ, ಅದಕ್ಕೆ ಕ್ರಿಬ್ಬಿಂಗ್ ಅಂತ ಹೇಳ್ತೀವಿ, ಆಗ್ತಾ ಇಲ್ಲ ಅಂತ ಅನ್ನುವಂಥದ್ದು, ನಿಮಗ್ ನೀವೇ ಬೈಕೊಳೋವಂಥದ್ದು, ಅಯ್ಯೋ ನಾನು ಯಾಕಾದ್ರೂ ಈ ಕೆಲ್ಸಕ್ಕೆ ಬಂದೇನೋ ಅಂತ. ಈ ಕ್ರಿಬ್ಸ್ ಅಂತ ಏನಿರುತ್ತಲ್ಲ ಅದನ್ನೆಲ್ಲದನ್ನು ಬಿಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಸ್ಪಿರಿಚುವಾಲಿಟಿ 77 ಇಂದ ಕೇತುವಿನ ಒಂದು ನಂಬರ್ ಇಂದ ಬಂದಿರುವಂತದ್ದು. ಕೇತು ಅಂದ್ರೆ ಒಂದು ಸ್ಪಿರಿಚುವಾಲಿಟಿ ಅಂತ ಹೇಳ್ತೀವಿ. ಓಕೆ, ಅಂಡ್ ಸ್ಪಿರಿಚುವಾಲಿಟಿ ಅದರಲ್ಲೂ 7 ಸ್ಪಿರಿಚುವಾಲಿಟಿ ನಂಬರ್ ಕೇತುವಿನ ನಂಬರೇ ಬಂದಿರೋದ್ರಿಂದ ಧ್ಯಾನ ಮಾಡ್ಬೋದು. ರೇಖಿ ಕಡೆ ನೀವೇನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ರೇಖಿ ಕ್ಲಾಸ್ಗಳಿಗೆ ಸೇರ್ಕೋಬಹುದು. ಓಕೆ, ಸೊ ರೇಖಿ ಅಂದ್ರೆ ಏನು, ಫಸ್ಟ್ ಟೈಮ್ ನಾವು ಕೇಳ್ತಾ ಇದೀವಿ ಅಂತಂದ್ರೆ ನಂದೇ ಒಂದು ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ರೇಖಿ 101 ಅಂತ ಹೇಳ್ಬಿಟ್ಟು ವಿಡಿಯೋಸ್ ಇದೆ. ಆ ವಿಡಿಯೋನ ನೋಡ್ಬಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ರೇಖಿ ಕ್ಲಾಸ್ಗೂ ಕೂಡ ಜಾಯಿನ್ ಆಗಬಹುದು. ಓಕೆ, ಅಂಡ್ ಸ್ಪಿರಿಚುವಾಲಿಟಿ ಅಂದ ತಕ್ಷಣ ಇಲ್ಲಿ ಬರೀ ಧ್ಯಾನ ಮಾಡೋದು ಅಥವಾ ಇನ್ನೊಂದೇನೋ ಮಾಡೋದು ಅಂತ ಅಲ್ಲ. ನೀವ್ ಯಾಕೆ ಬಂದಿದ್ದೀರಾ ಅರಿವನ್ನ ತಗೊಳ್ಬೇಕಾಗತ್ತೆ. ಓಕೆ, ಸೊ ಯಾವ ಕಾರಣಕ್ಕೋಸ್ಕರ, ಈ ಯಾವ ಉದ್ದೇಶಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀರಾ, ಏನಕ್ಕೆ ಈ ರೀತಿ ಜಗಳ ಮಾಡ್ತಿದ್ದೀರಾ, ವಾಟ್ ಎವರ್ ಏನಕ್ಕೆ ಅಂತ ಅನ್ನೋದು ಒಂದು ಕ್ವಶನ್ ಮಾರ್ಕ್ ನಿಮ್ ಕಡೆ ಬಂತು ಅಂತ ಅಂದ್ರೆ ಆಗ ನಿಮ್ಮ ಒಂದು ಲೈಫ್ ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು. ಕ್ಲಾರಿಟಿ ಥ್ರೂ ಸ್ಟಿಲ್ನೆಸ್. ಫೈಂಡ್ ಕ್ಲಾರಿಟಿ ಇನ್ ಸ್ಟಿಲ್ನೆಸ್, ಮೆಡಿಟೇಷನ್ ಅನ್ಲಾಕ್ಸ್ ಯುವರ್ ಇಂಟ್ಯೂಷನ್. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಬಂದಿದೆ ಸ್ಪಿರಿಚುವಾಲಿಟಿ ಅಂತ ಬಂದಿರುವಂಥದ್ದು. ಅಂಡ್ ನಿಮ್ಮ ಒಂದು ಎಷ್ಟು ಕ್ಲಾರಿಟಿಯಾಗಿ ನೀವು ಮಾಡ್ತಿರೋ, ಒಂದು ಗುರಿಯನ್ನ ಕನ್ಫ್ಯೂಷನ್ಸ್ ಇಲ್ದಂಗೆನೆ ಮಾಡ್ತಿರೋ, ಆಗ ನಿಮ್ಗೆ ಅದು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ ಅಂತಾನು ಅನ್ಕೋಬಹುದು. ಅಥವಾ ಇಲ್ಲ ಸ್ಪಿರಿಚುವಾಲಿಟಿಯಲ್ಲಿ ಇಲ್ಲ, ಈಗಿನ ಒಂದು
ಕಾಮನ್ ಮ್ಯಾನ್ ಅಂತ ಅಂದ್ರೂ ಕೂಡ ಎಲ್ಲೋ ಒಂದ್ ಕಡೆ ಮನ್ಸ್ ಆಗುತ್ತೆ ನಿಮ್ಗೆ ಈ ಒಂದು ಪೀರಿಯಡ್ ಅಲ್ಲಿ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ, ಸ್ವಲ್ಪ ಎಲ್ಲಾದ್ರೂ ಹೋಗಿ ಬರೋಣ, ಈ ಕೆಲಸದ್ದು ಒತ್ತಡಗಳು ಆ ತರದಲ್ಲಿ ಬಿಟ್ಟು ಒಂದ್ ಸ್ವಲ್ಪ ಸ್ಪೇಸ್ಗೆ ಹೋಗಿ ಬರೋಣ. ಅದು ಟೆಂಪಲ್ ವಿಸಿಟ್ ಆಗಿರ್ಬೋದು ಅಥವಾ ಬೇರೆ ಕಡೆ ಪ್ರದೇಶ ಆಗಿರ್ಬೋದು, ರೆಸಾರ್ಟ್, ಎಲ್ಲೋ ಒಂದ್ ಕಡೆ ನೀವು ಟೈಮ್ ಸ್ಪೆಂಡ್ ಮಾಡಿ ಬರುವಂಥದ್ದು. ಯಾಕಂದ್ರೆ ಅಷ್ಟು ನೀವು ಲಗೇಜ್ ಅನ್ನ ಒಂದು ನೆಗೆಟಿವಿಟಿ ಲಗೇಜ್ ಆಗಿರ್ಬೋದು, ದುಃಖದ ಒಂದು ಲಗೇಜ್ ಅಂತ ಹೇಳ್ತೀವಲ್ಲ, ಸೊ ಅದೆಲ್ಲದು ಕೂಡ ನಿಮ್ಮಲ್ಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಸ್ಟಿಲ್ನೆಸ್ ಅಂತ ಅನ್ನೋದು ಬೇಕು. ಸೊ ಕಾಮ್ ಡೌನ್. ಏನೇ ತೊಂದರೆ ಇರ್ಬೋದು, ಅದು ಕೋರ್ಟ್ ಕಚೇರಿ ಆಗಿರ್ಬೋದು, ರಿಲೇಶನ್ಶಿಪ್, ಜಾಬ್ ಸಿಗ್ತಾ ಇಲ್ಲ, ನನ್ಗೆ ಫಾರಿನ್ ನಿಂದ ಏನು ಸಿಗ್ತಾ ಇಲ್ಲ, ವಾಟ್ ಎವರ್ ನಿಮ್ದು ಏನ್ ಪ್ರೆಸೆಂಟ್ ಸಿಚುವೇಶನ್ ಇದೆನೋ ಅದ್ರ ಕಡೆ ಸ್ವಲ್ಪ ಹೋಲ್ಡ್ ಮಾಡಿ. ಓಕೆ, ಏನ್ ಮಾಡಿದ್ರೆ ಚೆನ್ನಾಗಾಗುತ್ತೆ, ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿ. ಅವಾಗ ನಿಮ್ಗೆ ಆನ್ಸರ್ಸ್ಗಳು ಬೇಗ ಸಿಗ್ತಾ ಹೋಗುತ್ತೆ. ಅಂಡ್ ಆದಷ್ಟು ಪಾಸಿಟಿವ್ ವರ್ಡ್ಸ್ಗಳನ್ನ ಯೂಸ್ ಮಾಡಿ. ಸೊ ಆಗ ನಿಮ್ಗೆ ರೆಸನೇಟ್ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕುಂಭರಾಶಿಯವ್ರಿಗೆ ಏನ್ ಮೆಸೇಜಸ್ ಇದೆ ಈ ಒಂದು ಪೀರಿಯಡ್ ಅಲ್ಲಿ? ಬುಧನ ಒಂದು ಬಂದಿರೋದ್ರಿಂದ ಬುಧ ಗ್ರಹ ಕುಂಭರಾಶಿಗೆ ಬಂದಿದೆ. ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು. ಥ್ಯಾಂಕ್ ಯು. Surrendering to the journey, release control. Stepping into power, you are a strong beyond measure. Okay, ಇಲ್ಲಿ ಎಲ್ಲೋ ಒಂದ್ ಕಡೆ ನೆಗೆಟಿವಿಟಿಗೆ ನೀವು ಅಟ್ರಾಕ್ಟ್ ಆಗಿರಬಹುದು ಸಮ್ಟೈಮ್ಸ್. ಬಟ್ ಆದ್ರೆ ಈ ಒಂದು ಪೀರಿಯಡ್ ಅಲ್ಲಿ, ಇವಾಗ ಏನ್ ನಾನು ಹೇಳ್ತಾ ಇದ್ದೀನೋ, ಫೆಬ್ರವರಿಯಿಂದ ಏಪ್ರಿಲ್ ತಿಂಗಳಲ್ಲಿ ನಿಮ್ಮನ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳುವಂತಹ ಒಂದು ಸನ್ನಿವೇಶಗಳು ಬರಬಹುದು. ನಿಮ್ದು ಸ್ಟ್ಯಾಂಡ್ ತಗೊಳ್ಳುವಂತ ಸನ್ನಿವೇಶಗಳು ಬರ್ಬೋದು. ಬಿ ಸ್ಟ್ರಾಂಗ್ ಅಂತ ಹೇಳಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ. ಓಕೆ, ನಿಮ್ಮಲ್ಲಿ ಒಂದು ಶಕ್ತಿ ಇದೆ ಅಂಡ್ ನಾನು ಒಳ್ಳೆಯ ಒಂದು ಕೆಲಸವನ್ನ ಮಾಡ್ತೀನಿ, ಇಷ್ಟು ಮಾಡ್ಕೊಳ್ಳಿ ಅಷ್ಟೇ. ಈ ಒಂದು ಪೀರಿಯಡ್ ಅದು ಏನೇ ಇರ್ಬೋದು, ಏನೇ ಕಷ್ಟಗಳು ಬರ್ಬೋದು, ಏನೇ ಸ್ಟಕ್ನೆಸ್ ಅಂತ ಅನ್ಸ್ಬೋದು, ಯು ಆರ್ ಎ ಸ್ಟ್ರಾಂಗ್ ಅಂತ ಅನ್ನೋದು ಮೆಸೇಜಸ್. ಓಕೆ, ಮಿಸ್ಟಿಕ್ ಸಿಮ್. ಓಕೆ, ಡಿಸಿಪೇಟಿಂಗ್. ನಾನು ಹೇಳ್ದೆ, ಯಾವುದೋ ಒಂದು ವಿಚಾರದಲ್ಲಿ ನಿಮ್ತನವನ್ನ ನೀವು ಎತ್ತಿಡಿಯುವಂತಹ ಒಂದು ಸಿಚುವೇಶನ್ಸ್ಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಅದು ರಿಲೇಟೆಡ್ ಆಗೇನೆ ಬಂದಿರುವಂತದ್ದು. ಇದು ಕೂಡ ಮನೆಯಲ್ಲಿ ಸ್ವಲ್ಪ ಜಗಳಗಳು ಆಗುವಂಥದ್ದು ಈ ಒಂದು ಪೀರಿಯಡ್ ಅಲ್ಲಿ. ಓಕೆ, ಆಗುವಂತಹ ಚಾನ್ಸಸ್ ಇದೆ. ಬಟ್ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಿಮ್ಗೆ ನಿಮ್ದೇ ಆದಂತಹ ಒಂದು ಬೌಂಡ್ರೀಸ್ ಇದೆ. ಓಕೆ, ರೂಲ್ಸ್ ರೆಗ್ಯುಲೇಷನ್ಸ್ ಇರ್ಬೋದು, ಮನೇಲಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ, ಅದು ಬೇರೆಯವ್ರಿಗೆ ಒತ್ತಡನೂ ಕೂಡ ತರ್ತಾ ಇರ್ಬೋದು. ಅಂಡ್ ಈ ಒಂದು ಪೀರಿಯಡ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಇಲ್ಲಿ ಬಂದಿರುವಂತಹ ಒಂದು ಮೆಸೇಜಸ್ ಅನ್ನ ನೋಡೋದಾದ್ರೆ ಅದು ಸ್ವಲ್ಪ ಜಾಸ್ತಿ ಆಗುವಂತಹ ಒಂದು ತೋರಿಸ್ತಾ ಇದೆ. ಸೊ ಹಂಗೇನಾದ್ರೂ ಇತ್ತು ಅಂದ್ರೆ, ಈ ತರ ಕಾಂಬಿನೇಷನ್ಸ್ ಅಲ್ಲಿ ಮುಂದಿನ ದಿನಗಳಲ್ಲಿ ನೀವು ಇರ್ತೀರಾ ಅಂತ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಸಿಚುವೇಶನ್ಸ್ ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ನಮ್ಗೆ ಬರ್ತಾ ಇಲ್ಲ ಅಂತನಾದ್ರೂ ಆಗಿರ್ಬೋದು, ಅಥವಾ ಕುಗ್ಗೋಗೋದು ಅಂತ ಹೇಳ್ತೀವಿ. ಓಕೆ, ಸೊ ಆ ತರ ಏನಾದ್ರೂ ಇತ್ತು ಅಂತ ಅಂದ್ರೆ ಗ್ರೀನ್ ಅವೆಂಚೂರನ್ನ ನೀವು ಯೂಸ್ ಮಾಡ್ಬೋದು. ಓಕೆ, ಗ್ರೀನ್ ಅವೆಂಚೂರನ್ ಇದು ಆಕ್ಚುಲಿ ಗ್ರೀನ್ ಅವೆಂಚೂರನ್ ಝೀಬು ಕಾಯಿನ್. ಇದು ಈ ತರ ಝೀಬು ಕಾಯಿನ್ ನಿಮ್ಮ ಪಾಕೆಟ್ ಅಲ್ಲಿ ಇಡ್ಕೋಬಹುದು. ಇಲ್ಲ ಅಂತಂದ್ರೆ ಈ ತರ ಹೋಲ್ಡ್ ಮಾಡ್ಬಿಟ್ಟು, ಓಕೆ, ಈ ತರ ಹೋಲ್ಡ್ ಮಾಡಿ ಆ ಎನರ್ಜಿಯನ್ನ ನೀವು ಪಡ್ಕೋಬಹುದು ಕಾಮ್ನೆಸ್ಸಿಗೋಸ್ಕರ. ಏನಾದ್ರೂ ಸ್ಟಕ್ ಫೀಲಿಂಗ್ ಅನಿಸ್ತಾ ಇದೆ ಅಥವಾ ಜನ ನಿಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಅಂದಾಗ, ಅವಮಾನ ಆಗ್ತಾ ಇದೆ,
ಅಥವಾ ಬಿಸ್ನೆಸ್ ಅಲ್ಲಿ ನಮ್ಮನ್ನ ತುಳಿತಾ ಇದ್ದಾರೆ, ವಾಟ್ ಎವರ್ ಆ ತರ ಸನ್ನಿವೇಶಗಳೆಲ್ಲ ಬಂದ್ರೆ ಅಂತ ಅಂದ್ರೆ ಈ ರೀತಿಯಾದಂತಹ ಒಂದು ಝೀಬು ಕಾಯಿನ್ ನೀವು ಇಟ್ಕೊಂಡು ನಿಮ್ಮ ಪರ್ಸಲ್ಲಿ ಆದ್ರೂ ಇಟ್ಕೋಬಹುದು. ಈ ತರ ಕೈಯಲ್ಲಿ ಇಟ್ಕೊಂಡು ಬೇಕಾದ್ರೆ ನೀವು ಒಂದ್ 5 ನಿಮಿಷ 10 ನಿಮಿಷ ಮೆಡಿಟೇಷನ್ ಕೂಡ ಮಾಡ್ಬೋದು. ಯಾವಾಗಾದ್ರೂ ನಿಮ್ಮ ಒಂದು ಹೋಲ್ಡ್ ಅವಮಾನಗಳು ಏನಾದ್ರೂ ಆಗ್ತಾ ಇದೆ, ಓಕೆ, ನಿಮ್ಗೆ ನೀವ್ ಅನ್ಕೊಂಡಿರೋ ಟೈಮ್ಗೆ ಕೆಲಸಗಳು ಆಗ್ತಾ ಇಲ್ಲ ಅಂತ ಅಂದಾಗ, ಕುಂಭರಾಶಿ ಬಗ್ಗೆ ಹೇಳ್ತಾ ಇರೋದು. ಓಕೆ, ಕುಂಭರಾಶಿ ನಿಮ್ ಅನ್ಕೊಂಡಿರೋ ಟೈಮ್ ಅಲ್ಲಿ ನಿಮ್ಗೆ ಕೆಲಸಗಳು ಆಗ್ತಾ ಇಲ್ಲ, ಬಿಸ್ನೆಸ್ ಅಲ್ಲಿ ಲಾಸ್ಗಳೇನಾದ್ರೂ ಆಗ್ತಾ ಇದೆ ಅಂತ ಅಂದಾಗ ಸ್ವಲ್ಪ ಯು ಆರ್ ದ ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿರೋ ಅಂತದ್ದೇ ಅದೇ ಕಾರ್ಡ್ಸ್. ಸೊ ಅದ್ರ ರಿಲೇಟೆಡ್ ಆಗಿ ನಾನು ಹೇಳ್ತಾ ಇರುವಂತದ್ದು. ಸೊ ನಿಮ್ಮ ಶಕ್ತಿ ನಿಮ್ಮಲ್ಲಿ ಯಾವಾಗ್ಲೂ ಇರುತ್ತೆ. ಒಂದು ಒಳ್ಳೆಯ ಕಾರ್ಯಕ್ಕೆ ನಾನು ಮಾಡ್ತಾ ಇದ್ದೀನಿ, ಆ ತರ ಒಂದು ಒಳ್ಳೆಯ ಭಾವನೆ ಇದೆ. ಈ ತರ ಕ್ರಿಸ್ಟಲ್ ಅನ್ನ ನೀವು ಯೂಸ್ ಮಾಡಬಹುದು. ಓಕೆ, ಸೊ ಇದನ್ನ ಜಸ್ಟ್ ಕೈಯಲ್ಲಿ ಇಟ್ಕೊಂಡಾದ್ರೂ ನೀವು ಮೆಡಿಟೇಷನ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಪಾಕೆಟ್ ಅಲ್ಲಾದ್ರೂ ಯೂಸ್ ಮಾಡ್ಬೋದು. ಪಾಕೆಟ್ ಅಲ್ಲಿ ಇಟ್ಕೊಂಡು ಹೋಗೋದಾದ್ರೂ ಕೂಡ ಯೂಸ್ ಮಾಡ್ಬೋದು. ಯಾವಾಗ್ಲೂ ಕೂಡ ನಿಮ್ಮನ್ನ ಇದು ಒಂಥರ ಪ್ರೊಟೆಕ್ಷನ್ ತರ ನಿಮ್ಮನ್ನ ಮಾಡುತ್ತೆ. ಪ್ಲಸ್ ಇದರಲ್ಲಿರುವಂತಹ ಸಿಂಬಲ್ಸ್ ಇದು ಬಿಸ್ನೆಸ್ ರಿಲೇಟೆಡ್ ಆಗಿ ಇರುವಂತದ್ದು. ಓಕೆ, ಸೊ ಮನಿ ಅಟ್ರಾಕ್ಷನ್ ಆಗುವಂಥದ್ದು, ಮೋಸ ಆಗ್ತಾ ಇದ್ರೆ ಅದೆಲ್ಲದನ್ನು ಕೂಡ ಇದು ತಡೆಗಟ್ಟುತ್ತೆ. ಓಕೆ, ಅದು ಇಲ್ಲ ನಮ್ಗೆ ಆಗಲ್ಲ ಅಂತಂದ್ರೆ ಈ ರೀತಿಯಾದಂತಹ ಸಿಂಪಲ್ ಆಗಿ ಬ್ರೇಸ್ಲೆಟ್ ಗ್ರೀನ್ ಅವೆಂಚರ್ ಅಂತಾನೆ ಇರುತ್ತೆ. ಸೊ ಇದು ಆಕ್ಚುಲಿ ಮನಿ ಮ್ಯಾಗ್ನೆಟ್, ಇದು ಮನಿ ಅಟ್ರಾಕ್ಷನ್ಗೆ ಇರುವಂತ. ಇದನ್ನು ಕೂಡ ವೇರ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಪ್ಲೇನ್ ಆಗಿ ಗ್ರೀನ್ ಅವೆಂಚರ್ ಅಂತಾನೆ ಒಂದು ಸಿಗುತ್ತೆ. ಓಕೆ, ಸೊ ಅದ್ರ ರಿಲೇಟೆಡ್ ಆಗಿ ನೀವು ಬ್ರೇಸ್ಲೆಟ್ ಅನ್ನ ಯೂಸ್ ಮಾಡಬಹುದು. ದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಓಕೆ, ಕಾಳಿ ಬಂಡಿ ಕಾಳಮ್ಮ ಆಗಿರ್ಬೋದು, ಅಥವಾ ದೇವಿ, ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂತಂದ್ರೆ ಬಂಡಿ ಕಾಳಿ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡ್ಬೋದು. ಆ ಒಂದು ಏನೇ ನೆಗೆಟಿವಿಟಿಯನ್ನ ರಿಮೂವ್ ಮಾಡ್ಲಿಕ್ಕೆ, ಇಲ್ಲ ಅಂತಂದ್ರೆ ನಿಮ್ಮ ಸುತ್ತಮುತ್ತ ಎಲ್ಲಿ ಕಾಳಿ ದೇವರಾಗಿರ್ಬೋದು, ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಆ ರಿಲೇಟೆಡ್ ಆಗಿ ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲ ಅಂದ್ರೆ ಗ್ರಾಮ ದೇವತೆ, ಓಕೆ, ಗ್ರಾಮ ದೇವತೆಗೂ ಕೂಡ ವಿಸಿಟ್ ಮಾಡಬಹುದು. ಏನಾದ್ರೂ ಸಿಚುವೇಶನ್ಸ್ ಬಂದ್ರೆ, ಎಲ್ಲರಿಗೂ ಬರುತ್ತಾ? ನೋ, ಎಲ್ಲರಿಗೂ ಏನು ಬರೋದಿಲ್ಲ. ಬಂದಾಗ ಈ ರೀತಿ ಮಾಡ್ಕೊಡಿ ಅಂತ ಮುಂದೆ ನಾನು ಒಂದು ಸಜೆಷನ್ಸ್, ಒಂದು ಗೈಡೆನ್ಸ್ ತರ ನಾನು ಹೇಳ್ತಾ ಇದ್ದೀನಿ. ಓಕೆ, divine intervention is at work, your intuition is the messages. ಓಕೆ, ಅಂಡ್ ಈ ಒಂದು ಪೀರಿಯಡ್ ಅಲ್ಲಿ ಮಗು ಆಗುವಂತಹ ಚಾನ್ಸಸ್ ಯಾರೆಲ್ಲ ಇದ್ದೀರಾ, ಓಕೆ, ಸೊ ಸ್ವಲ್ಪ ಮಗುವಿನ ಬಗ್ಗೆ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ದೀರಾ, ಓಕೆ, ಸೊ ಮಗು ಆಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅಂದ್ರೆ ಮಗು ಆಗುವಂತಹ ಒಂದು ಚಾನ್ಸಸ್ ಕೂಡ ಇದೆ. ಸೊ ಅದು ರಿಲೇಟೆಡ್ ಟು ನೀವು ದೇವಿಯ ಒಂದು ದೇವಸ್ಥಾನಕ್ಕೆ ಆಗಿರ್ಬೋದು, ನೀವು ನಂಬಿರುವಂತಹ ದೇವಸ್ಥಾನ ಆಗಿರ್ಬೋದು, ಅದಕ್ಕೆ ಪದೇ ಪದೇ ವಿಸಿಟ್ ಮಾಡ್ತಾ ಹೋಗಿ. ಸೊ ಆದಷ್ಟು ನೆಗೆಟಿವಿಟಿ ಅಂತ ಅನ್ನೋದು ಕಡಿಮೆ ಆಗ್ಬಿಟ್ಟು ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನ ಕೊಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮೀನ ರಾಶಿ, ಕೊನೆಯ ರಾಶಿಯವರಿಗೆ ಬುಧ ಗ್ರಹದ ಒಂದು ಟ್ರಾನ್ಸಿಟ್ ಹೇಗಿದೆ, ಏನೆಲ್ಲ ಮೆಸೇಜಸ್ ಇದೆ ಫೆಬ್ರವರಿಯಿಂದ ಏಪ್ರಿಲ್ ಅಲ್ಲಿ, ಏನೆಲ್ಲ ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಾ ಇದೆ ಮೀನ ರಾಶಿಯವರಿಗೆ ಅನ್ನೋದು ಆಗಿರುತ್ತೆ. ಥ್ಯಾಂಕ್ ಯು. ಟೇಕಿಂಗ್ ಶೆಲ್ಟರ್, ದ ಆನ್ಸರ್ ಆರ್ ವಿತಿನ್. ಓಕೆ, ಏನು ಇದ್ರದ್ದು ಮೆಸೇಜಸ್ ಏನು ಅಂತಂದ್ರೆ, ನೀವು ಏನೆಲ್ಲ ಹುಡುಕ್ತಾ ಇದ್ದೀರೋ ಅದು ನಿಮ್ಮ ಸರೌಂಡಿಂಗ್ಸ್ ಅಲ್ಲೇ ಇದೆ, ಅವ್ರದ್ದು ಗೈಡೆನ್ಸ್ ನಿಮ್ಗೆ ಸಿಗುತ್ತೆ ಅಂತಾನೂ ತಗೋಬಹುದು. ಅಂಡ್ ಮನೆ ಏನಾದ್ರೂ ಹುಡುಕ್ತಾ ಇದ್ದೀರಾ, ಶೆಲ್ಟರ್ ಅಂತ ಬಂದಿರೋದ್ರಿಂದ ಮನೆ ಹುಡುಕ್ತಾ ಇದೀವಿ, ಹೊಸ ಮನೆಗೆ ಹೋಗ್ಬೇಕು ಅಥವಾ ಮನೆ ಕಟ್ಟಿಸ್ಬೇಕು ಅಂಡ್ ಬಾಡಿಗೆಗೆ ಬಿಡ್ಬೇಕು, ವಾಟ್ ಎವರ್ ಮನೆ ರಿಲೇಟೆಡ್ ಆಗಿ ಭೂಮಿ ವಿಚಾರದಲ್ಲಿ ಒಂದು ಪಾಸಿಟಿವ್ ಆಗಿ ನಿಮ್ಗೆ ಈ ಒಂದು ಪೀರಿಯಡ್ ಅಲ್ಲಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಅಂಡ್ ಇದು ಬಿಟ್ಟು ಬೇರೆ ಏನು ನಿಮ್ಮಲ್ಲಿ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ, ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ನಿಮ್ಗೆ ಆನ್ಸರ್ ಮಾಡುವಂತಹ ವ್ಯಕ್ತಿ ಇದ್ದಾರೆ ಅಂಡ್ ಅದನ್ನ ನೀವು ಗಮನಿಸ್ಬೇಕು ಅಂತ ಅನ್ನೋದು ತೋರಿಸ್ತಾ ಇದೆ. ಸೊ ಅವ್ರ ಹತ್ರ ಹೋಗಿ ಗೈಡೆನ್ಸ್ ಏನಾದ್ರು ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಪ್ರಶ್ನೆಗೆ ಆನ್ಸರ್ಗಳು ಸಿಗ್ತಾ ಹೋಗುತ್ತೆ ಈ ಒಂದು ಪೀರಿಯಡ್ ಅಲ್ಲಿ. ಓಕೆ, ವ್ಯಾನಿಟಿ,
ಗ್ರೋತ್. ಓಕೆ, ಸೊ ಗ್ರೋತ್ ಬಂದಿರೋದ್ರಿಂದ ಫೈನಾನ್ಷಿಯಲ್ ಆಗಿ ಫೈನಾನ್ಷಿಯಲ್ ಅಬಂಡೆನ್ಸ್ ಬರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಅಂದ್ರೆ ನಿಮಗೆ ಆ ಕಡೆ ಈ ಕಡೆ ದಾರಿಗಳು ಅಂದ್ರೆ ಮೀನ್ಸ್ ಅದೇನಂತಾರೆ ಕನ್ಫ್ಯೂಷನ್ಸ್ ಆಗ್ಬಿಟ್ಟು ಅದನ್ನ ಬಿಡುವಂಥದ್ದು, ಆ ಥರದಲ್ಲಿ ಮಿಕ್ಸ್ ಎಮೋಷ್ನಲ್ ಆಗಿ ನೀವು ಇರ್ತೀರಾ ಈ ಒಂದು ಪೀರಿಯಡ್ ಅಲ್ಲಿ. ಎಸ್ಪೆಷಲಿ ಗ್ರೋತ್ ಅಂತ ಬಂದಾಗ, ಕೆರಿಯರ್ ಬಂದಾಗ, ಜಾಬ್ ರಿಲೇಟೆಡ್ ಆಗಿ ಬಂದಾಗ ಅಪರ್ಚುನಿಟೀಸ್ ಬರುತ್ತೆ. ಸ್ವಲ್ಪ ನೋಡಿ ಮಾಡಿ ವಿತ್ ಗೈಡೆನ್ಸ್ ಆಗಿ ನೀವು ಮುಂದುವರಿರಿ ಅಂತಾನು ತೋರಿಸ್ತಾ ಇದೆ. ಓಕೆ, ಕನ್ಸಿಡರ್ ಮಾಡಿ. ಅಂಡ್ ಹೆಲ್ತ್ ವಿಚಾರದಲ್ಲೂ ಕೂಡ ನಿಮ್ಗೆ ಚೆನ್ನಾಗಾಗುತ್ತೆ, ಏನು ಆ ಥರದ್ದೇನು ತೋರಿಸ್ತಾ ಇಲ್ಲ ಹೆಲ್ತ್ ರಿಲೇಟೆಡ್ ಆಗಿ. ನೋಡೋಣ ಯೂನಿವರ್ಸ್ ಇಂದ ಮತ್ತೇನ್ ಮೆಸೇಜಸ್ ಇದೆ ಮೀನ ರಾಶಿಯವರಿಗೆ ಅಂತ ಅನ್ನೋದು. ಥ್ಯಾಂಕ್ ಯು. ಥರ್ಡ್ ಐ ಅವೇಕನಿಂಗ್, ವೆರಿ ಬ್ಯೂಟಿಫುಲ್ ಕಾರ್ಡ್. ಯುವರ್ ಥರ್ಡ್ ಐ ಈಸ್ ಅವೇಕನಿಂಗ್, ಎನ್ಹಾನ್ಸಿಂಗ್ ಯುವರ್ ಇಂಟ್ಯೂಟಿವ್ ಎಬಿಲಿಟೀಸ್. ಯಾರೆಲ್ಲ ಆಲ್ರೆಡಿ ಸ್ಪಿರಿಚುವಾಲಿಟಿಯಲ್ಲಿ ಇದ್ದೀರಾ, ಏನೋ ಒಂದು ಧ್ಯಾನ ಮಾಡ್ತಿದ್ದೀರಾ, ಮೆಡಿಟೇಷನ್ ಇದ್ದೀರಾ ಅಂತ ಅಂದ್ರೆ ಈ ಒಂದು ಪೀರಿಯಡ್ ಅಲ್ಲಿ ನಿಮ್ಗೆ ಹೈಯೆಸ್ಟ್ ಎನರ್ಜಿ ಫೀಲ್ ಆಗುವಂಥದ್ದು ಯೂನಿವರ್ಸ್ ಕಡೆಯಿಂದ ಆಗುತ್ತೆ. ಇಲ್ಲ ನಾವು ಯಾವುದೇ ಸ್ಪಿರಿಚುವಾಲಿಟಿಯಲ್ಲಿ ಇಲ್ಲ ಅಂತ ಅಂದ್ರೆ ನನ್ಗೆ ಇಲ್ಲಿ ರೆಸೊನೇಟ್ ಆಗ್ತಾ ಇರೋದು, ನಿಮ್ಗೆ ಯಾವುದು ಬೇಕು ಅಂತ ನೀವು ಮನಸ್ಸಲ್ಲಿ ಅನ್ಕೊಂಡಿರ್ತೀರೋ ಅದು ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ ಈ ಒಂದು ಪೀರಿಯಡ್ ಅಲ್ಲಿ ಅಂತ ಅನ್ಬೋದು. ಓಕೆ, ಇದಾಗಿತ್ತು ಒಂದು ಬುಧ ಗ್ರಹದ ಒಂದು ಕುಂಭ ರಾಶಿಯ ಒಂದು ಪೀರಿಯಡ್ ಅಲ್ಲಿ ರಾಶಿಯ ಪ್ರಕಾರ ಒಂದು ಗೈಡೆನ್ಸ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ತಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.